ನೋಡ್ತಾ ಇದ್ದೀರಾ ಬಾಬರವರ ಮಸ್ತಕದಲ್ಲಿ, ಆ ಮಸ್ತಕದಿಂದ ಬರ್ತಾ ಇರುವಂತಹ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಗ್ರಹಿಸುತ್ತಿದೆ ನನ್ನ ಆತ್ಮ. ನಿರಂತರ ಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿದೆ ನನ್ನ ಆತ್ಮ. ಸೂಕ್ಷ್ಮ ವತನದಲ್ಲಿ ಬಾಪದಾದಾರವರೊಂದಿಗೆ ದೃಷ್ಟಿ. ಬಾಪ್ದಾದ ನಾವೆಲ್ಲ ಮಕ್ಕಳನ್ನು ಸಮೀಪದಿಂದ ನೋಡ್ತಾ ದೃಷ್ಟಿಯನ್ನು ಕೊಡ್ತಾ ಇದ್ದರೆ ನಾವೆಲ್ಲ ಮಕ್ಕಳು ಜಾಗೃತ ಅವಸ್ಥೆಯಲ್ಲಿ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಫರಿಷ್ಠಗಳಾಗಿ ಕುಳಿತುಕೊಂಡಿದ್ದೇವೆ. ಅವ್ಯಕ್ತ ಬಾಪ್ದಾದಾರವರ ಸಮ್ಮುಖದಲ್ಲಿದ್ದೇವೆ. ಅವ್ಯಕ್ತ ಬಾಪ್ದಾದ ಯೋಗ ಅಗ್ನಿಯಲ್ಲಿ ಭರ್ಪೂರ ಮಾಡಿ ಆತ್ಮಕ್ಕೆ ಅಂಟಿಕೊಂಡಿರುವ ತುಕ್ಕನ್ನು ಕ್ಲೀನ್ ಮಾಡಿ ತನ್ನ ಸಮಾನ ಹೊಳೆಯುವ ಹಾಗೆ ಮಾಡಿದರೆ ಸಂಪೂರ್ಣ ಬಿಂದು ಹೊಳಿತಾ ಹೊಳಿತಾ ಅವ್ಯಕ್ತ ಫರಿಷ್ಠ ಆಗಿ ಕುಳಿತುಕೊಂಡಿದ್ದೇವೆ. ಅವ್ಯಕ್ತ ಫರಿಷ್ಠಗಳಿಗೆ ಬಾಪದಾದ ಅವ್ಯಕ್ತವಾಣಿಯನ್ನು ಜ್ಞಾನ ಸ್ನಾನವನ್ನು ಮಾಡಿಸ್ತಾ ಇದ್ದರೆ. ಮಹಾರಥಿ बनने का पुरुषार्थ रूहानी ड्रिल आती है. ड्रिल में क्या करना होता है? ಆತ್ಮಿಕ ಡ್ರಿಲ್ ಬರ್ತದೆ ಎಲ್ರಿಗೂ. ಡ್ರಿಲ್ಲಲ್ಲಿ ಏನು ಮಾಡಲಾಗ್ತದೆ? ड्रिल अर्थात शरीर को जहाँ चाहे वहाँ मोड़ सके, और रूहानी ड्रिल अर्थात रूह को जहाँ जैसे और जब चाहे वहाँ स्थित कर सके. ಹೇಗೆ ಶರೀರದ ಡ್ರಿಲ್ ಮಾಡುವಾಗ ಶರೀರವನ್ನು ಹಿಂಗೆ ಬೇಕು ಹಂಗೆ ಬೆಂಡ್ ಮಾಡ್ತೀರಲ್ವ, ಹಾಗೆ ಆತ್ಮಿಕ ಡ್ರಿಲ್ ಅಂದರೆ ಆತ್ಮವನ್ನು ಎಲ್ಲಿ ಹೇಗೆ ಹಾಗೆ ಮತ್ತು ಯಾವಾಗ ಬೇಕು ಆವಾಗ ಸ್ಥಿತ ಮಾಡಬಹುದು. ಅಂದರೆ ತಮ್ಮ ಸ್ಥಿತಿ ಹೇಗೆ ಬೇಕೋ ಹಾಗೆ ಮಾಡಬಹುದು. ಇದಕ್ಕೆ ಆತ್ಮಿಕ ಡ್ರಿಲ್ ಅಂತಾರೆ. ಇದಕ್ಕೆ ಆತ್ಮಿಕ ಡ್ರಿಲ್ ಅಂತ ಹೇಳ್ತಾರೆ. ಜೈಸೆ ಸೇನಾಕೋ ಮಾರ್ಷಲ್ ವ ಡ್ರಿಲ್ मास्टर जैसे इशारे देते हैं वैसे ही करते हैं. ಹೇಗೆ ಸೇನೆಯಲ್ಲಿ ಮಾರ್ಷಲ್ ಇರ್ತಾರಲ್ವ, ಅವರು ಡ್ರಿಲ್ ಮಾಸ್ಟರ್ ಹೇಗೆ ಸೂಚನೆ ಕೊಡ್ತಾರೆ, ಹೇಗೆ ಇಶಾರ ಸನ್ನೆ ಮಾಡ್ತಾರೆ, ಅದರ ಪ್ರಕಾರನೇ ಮಾಡಲಾಗ್ತದಲ್ವ. ಐಸೆ ಸ್ವಯಂ ಹಿ ಮಾಸ್ಟರ್ ವ ಮಾರ್ಷಲ್ ಬನ್. ಅದೇ ಥರ ನೀವೇ ಸ್ವಯಂ ಏನು ಮಾಡಬೇಕು? ಮಾಸ್ಟರ್ ಆಗ್ರಿ ಇಲ್ಲ ಮಾರ್ಷಲ್ ಆಗಿ ಜहाँ अपने को स्थित करना चाहे वहाँ कर सके. ನಿಮ್ಮ ಸ್ಥಿತಿಯನ್ನು ಆತ್ಮಿಕ ಸ್ಥಿತಿಯನ್ನು ಅಥವಾ ಆತ್ಮವನ್ನು ಎಲ್ಲಿ ಹೇಗೆ ಬೇಕು ಹಾಗೆ ಸ್ಥಿತಗೊಳಿಸಬಹುದು. ನಿಮ್ಮಷ್ಟಕ್ಕೆ ನೀವು ಸ್ವಯಂ ಮಾಸ್ಟರ್ ಆಗಿ. ऐसे अपने आप के ಡ್ರಿಲ್ ಮಾಸ್ಟರ್ ಬನೆ ಹೋ ಬಚ್ಚೆ. ಬಾಬಾ ಕೇಳ್ತಾರೆ, ನಿಮ್ಮಷ್ಟಕ್ಕೆ ನೀವು ಡ್ರಿಲ್ ಮಾಸ್ಟರ್ ಆಗಿದ್ದೀರಾ? ಹೇ ಮನ್ ಈ ಕಡೆ ಹೊಳ್ಳು ಆ ಕಡೆ ಹೊಳ್ಳು ಪರಮಧಾಮಕ್ಕೆ ಹೋಗು ಅಂತ ಈ ಥರ ಡ್ರಿಲ್ ಮಾಡಿಸ್ತೀವ ನಾವು ಮಾಸ್ಟರ್ ಆಗಿಬಿಟ್ಟು, ಮಾರ್ಷಲ್ ಆಗಿಬಿಟ್ಟು ಮನಸ್ಸನ್ನು ಆತ್ಮವನ್ನು ಎಲ್ಲಿ ನಾವು ಆತ್ಮಿಕ ಡ್ರಿಲ್ಲನ್ನು ಮಾಡಿಸ್ಕೊಳ್ತಿದ್ದೀವ ಪ್ರಾಕ್ಟಿಕಲಿ ಚೆಕ್ ಮಾಡಿ. ಡ್ರಿಲ್ ಬಾಬಾ ಮಾಡಿಸಿದ್ರಲ್ಲ ಮೊನ್ನೆ, ಸ್ವೀಟ್ ಸೈಲೆನ್ಸ್ಗೆ ಹೋಗಿ ಸೆಕೆಂಡಿನಲ್ಲಿ ಸ್ವೀಟ್ ಹೋಮನ್ನು ತಲುಪಿ ಸ್ವೀಟ್ ಸೈಲೆನ್ಸ್ನ ಅನುಭವ ಮಾಡಿ ಮತ್ತೆ ಮರಳಿ ಕೆಳಗಡೆ ಬನ್ನಿ. ಎಲ್ಲಿ? ಸಾಕಾರದಲ್ಲಿ, ಎಲ್ಲಿ? ಸ್ವರ್ಗದಲ್ಲಿ, ವೈಕುಂಠದಲ್ಲಿ, ಸತ್ಯುಗದಲ್ಲಿ ಬನ್ನಿ. ನಿಮ್ಮ ಸತ್ಯುಗದ ಸೀನನ್ನು ನೋಡಿ
ಮತ್ತೆ ಮರಳಿ ಸ್ವೀಟ್ ಸೈಲೆನ್ಸ್ಗೆ ಬನ್ನಿ. ಹೀಗೆ ಮಧ್ಯದಲ್ಲಿ ಸಮಯವನ್ನು ತೆಗೆದುಕೊಂಡು ಮಾಡಿ ಅಂದ್ರಲ್ಲ, ಡ್ರಿಲ್ ಮಾಡಿಸಿರ್ತಾನೆ ಬಾಬ್ರವರು ಡ್ರಿಲ್ ಮಾಸ್ಟರ್ ಆಗಿ. ಹಾಗೆ ನಿಮ್ಮಷ್ಟಕ್ಕೆ ನೀವು ಡ್ರಿಲ್ ಮಾಸ್ಟರ್ ಆಗ್ರಿ, ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ ಅಪ್ಪಾಜಿ. ऐसे तो नहीं कि मास्टर कहे हैंड्स डाउन और स्टूडेंट हैंड्ಸ್ ಅಪ್ ಕರೆ. ಬಾಬಾ ಏನು ಹೇಳ್ತಿದ್ದಾರೆ, ಹಿಂಗಲ್ಲ ಮಾಸ್ಟರು ಎದುರುಗಡೆ ನಿಂತ್ಕೊಂಡು ಹ್ಯಾಂಡ್ಸ್ ಡೌನ್ ಅಂದರೆ ನೀವು ಹ್ಯಾಂಡ್ಸ್ ಅಪ್ ಮಾಡೋದಲ್ಲ ಅಂತಾರೆ ಬಾಬರವರು. ಮಾರ್ಷಲ್ ಕಹೆ ರೈಟ್ और ಸೇನಾ ಕರೆ ಲೆಫ್ಟ್. ಮಾರ್ಷಲ್ಲು ಕಮಾಂಡೋ ಇರ್ತಾರಲ್ವ, ಅವರು ಡ್ರಿಲ್ ಮಾಡಿಸುವಾಗ ರೈಟ್ ಅಂದರೆ ನೀವು ಮಾಡುವಂಥವರು, ಲೆಫ್ಟ್ ಆಗಿಬಿಟ್ರೆ ಹೆಂಗೆ. ऐसे ಸೈನಿಕೋ ವ ಸ್ಟೂಡೆಂಟ್ಸ್ಗೂ ಕ್ಯಾ ಕಿಯಾ ಜಾತಾ ಹೈ. ಈ ಥರ ರೈಟ್ ಅಂದವ್ರು ಲೆಫ್ಟ್ ಮಾಡಿದರೆ, ಅಪ್ ಅಂದವರು ಡೌನ್ ಮಾಡಿದರೆ, ಇಂಥ ಸ್ಟೂಡೆಂಟ್ಸ್ಗೆ ಅವ್ರು ಏನು ಮಾಡ್ತಾರೆ. ಈ ಥರ ಸೈನಿಕರು ಹಂಗೆ ಮಾಡಿದರೆ, ಅಥವಾ ಸೈನಿಕರಾಗಲಿ ಅಥವಾ ಸ್ಟೂಡೆಂಟ್ ಆಗಲಿ ಹೆಂಗೆ ಮಾಡ್ತೀರಿ, ಹೇಗೆ ಮಾಡ್ತೀರಿ ಅಕ್ಕ ಮಕ್ಕಳು. ನಿಮ್ಮ ಸ್ಟೂಡೆಂಟ್ಸು ಲೆಫ್ಟ್ ಅಂದರೆ ರೈಟ್ ಹೊಡ್ಬಿಟ್ರೆ ಏನು ಮಾಡ್ತೀರಿ, ಹ್ಯಾಂಡ್ಸ್ ಅಪ್ ಅಂದರೆ ಹ್ಯಾಂಡ್ಸ್ ಡೌನ್ ಮಾಡಿಬಿಟ್ರೆ ಏನು ಮಾಡ್ತೀರಿ ನೀವು. ಡ್ರಿಲ್ ಮಾಸ್ಟರ್, ನೀವು ಡ್ರಿಲ್ ಮಾಡಿಸ್ತಿರ್ತೀರಿ. ಕ್ಯಾ ಕಿಯಾ ಜಾತ, ಏನು ಮಾಡ್ತೀರಿ, ಡಿಸ್ಮಿಸ್ ಮಾಡಿಬಿಡ್ತೀರಲ್ವ ಅವ್ರನ್ನ. ಯಾಕೆ ನೀನು ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಯಾಕೆ ನಿಂಗೆ ಅಟೆನ್ಷನ್ ಇಲ್ಲ ಅಂತ ಬೈತೀರಿ ನೀವು ಅವ್ರಿಗೆ. ತೋ ಯಹಾ ಭಿ ಸ್ವಯಂ ಹಿ ಡಿಸ್ಮಿಸ್ ಹೋ ಹಿ ಜಾತೆ ಹೇ. ಬಾಬಾ ನೋಡಿ ಅಲ್ಲಿ ಡಿಸ್ಮಿಸ್ ಮಾಡ್ತೀರಿ ಅಲ್ಲಿ ಸೈನಿಕರನ್ನ. ಹಾಗೆಯೇ ಇಲ್ಲಿನೂ ಕೂಡ ನೀವು ಸ್ವಯಂ ಡಿಸ್ಮಿಸ್ ಆಗಿಬಿಡ್ತೀರಿ. ಅಪನೇ ಅಧಿಕಾರ ಸೆ, ತಮ್ಮ ಅಧಿಕಾರದಿಂದ, ಆತ್ಮದ ಅಧಿಕಾರದಿಂದ ಡಿಸ್ಮಿಸ್ ಆಗಿಬಿಡ್ತೀರಿ ಅಂತಿದ್ರೆ ಬಾಬ್ರವರು. ಅರ್ಥ ಆಯ್ತಲ್ವಾ. ಆತ್ಮಿಕ ಅಧಿಕಾರದಿಂದ ಡಿಸ್ಮಿಸ್ ಆಗಿಬಿಡ್ತೀರಿ. ಒಂದು ವೇಳೆ ನೀವು ಅಪ್ ಅಂದಾಗ ಅಪ್ಪಿಲ್ಲ ಅಂದರೆ ನಿಮ್ಮ ಸ್ಥಿತಿಯನ್ನು ಹೇಗೆ ಬೇಕು, ಎಲ್ಲಿ ಬೇಕು ಅಲ್ಲಿ ಸ್ಥಿತಗೊಳಿಸಲಿಲ್ಲ ಅಂದರೆ ಏನಾಗ್ತದೆ, ಡಿಸ್ಮಿಸ್ ಆಗಿಬಿಡ್ತೀರಾ ನಿಮ್ಮ ಅಧಿಕಾರದಿಂದ. ಪ್ರಾಕ್ಟೀಸ್ ऐसी होनी चाहिए जो 1 सेकंड में अपनी स्थिति को जहाँ चाहो वहाँ ठिका सके. ಪ್ರಾಕ್ಟೀಸ್ ಹೀಗಿರಬೇಕು, ಯಾವುದು 1 ಸೆಕೆಂಡಿನಲ್ಲಿ ನಿಮ್ಮ ಸ್ಥಿತಿಯನ್ನು ಎಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸ್ಬಿಡಬೇಕು. ಓಕೆ, ಕ್ಯೂಂಕಿ ಅಬ್ ಯುದ್ಧ ಸ್ಥಳ ಪರ್ ಹೋ. ನಾವೆಲ್ಲ ಎಲ್ಲಿದ್ದೀವಿ, ಯುದ್ಧ ಸ್ಥಳದಲ್ಲಿದ್ದೇವೆ. ಯುದ್ಧ ನಡೀತಾ ಇದೆ, ಯುದ್ಧ ಸ್ಥಳದಲ್ಲಿದ್ದೇವೆ. ಯುದ್ಧ ಸ್ಥಳ पर सेना अगर 1 सेकंड में डायरेक्शन को अमल में न लाए तो उनको क्या कहा जाएगा बच्चे. ಬಾಬಾ ನೋಡಿ, ಯುದ್ಧ ಸ್ಥಳದಲ್ಲಿ ಸೇನೆಗೆ ಒಂದು ವೇಳೆ ಸೈನಿಕರಿಗೆ ಸೈನ್ಯ ಇರ್ತದಲ್ವ, ಅದಕ್ಕೆ 1 ಸೆಕೆಂಡಿನಲ್ಲಿ ಡೈರೆಕ್ಷನನ್ನು ತಮ್ಮ ಅಮಲ್ನಲ್ಲಿ ತರಲಿಲ್ಲ ಅಂದರೆ ಅವ್ರಿಗೇನು ಹೇಳಲಾಗ್ತದೆ. ಎಸ್ ರೂಹಾನಿ ಯುದ್ಧ ಪರ್ ಭಿ ಸ್ಥಿತಿ ಕೋ ಸ್ಥಿತ ಕರ್ನೆ ಮೇ ಸಮಯ ಲಗಾತೆ ಹೈ ತೋ ಐಸೆ ಸೈನಿಕೋ ಕೋ ಕ್ಯಾ ಕಹೆ ಬಚ್ಚೆ. ಈ ಒಂದು ಆತ್ಮಿಕ ಯುದ್ಧದಲ್ಲೂ ಕೂಡ ಸ್ಥಿತಿಯನ್ನು ಸ್ಥಿತ ಮಾಡಿಕೊಳ್ಳುವುದರಲ್ಲಿ ಸಮಯ ಹಿಡಿಸ್ತಾ ಇದೆ ಅಂದರೆ ಈ ಥರ ಸೈನಿಕರಿಗೆ ಏನು ಹೇಳೋದು ಅಂತಾರೆ ಬಾಬ್ರವರು. ಏನು ಹೇಳೋದು ಅಂತಿದ್ದಾರೆ ಬಾಬ್ರವರು. आज बाप दादा पुरुषार्थी महारथी बच्चों को देख रहे हैं. ಯಾರು ನೋಡ್ತಾ ಇದ್ದಾರಪ್ಪಾಜಿ ಇವತ್ತು? ಪುರುಷಾರ್ಥಿ ಹಾಗೂ ಮಹಾರಥಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಮಹಾರಥಿ ಮತ್ತು ಪುರುಷಾರ್ಥಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಅಪನೆ ಕೋ ಜೋ ಮಹಾರಥಿ ಸಮಜ್ತೆ ಹೋ ವೋ ಹಾತ್ ಉಠಾವೋ. ಬಾಬಾ, ನಿಮ್ಮನ್ನು ನೀವು ಯಾರಾದರೂ ಮಹಾರಥಿ ಅಂದ್ಕೊಳ್ತೀರಿ ಅಂದರೆ ನೀವು ಕೈ ಎತ್ತರಿ ಅಂತಿದ್ದಾರೆ ಪಾಪ್ರವರು. ಯಾರು ಮಹಾರಥಿ? ಕೈ ಎತ್ತರಿ. ಸತ್ಯಭಾಮಕ್ಕವರು ಮಹಾರಥಿ, ಶಾರದಕ್ಕವರು ಮಹಾರಥಿ, ಅಕ್ಕಮ್ಮಕ್ಕವರು, ಶ್ರೀ ಶ್ರೀನಿವಾಸಕ್ಕವರು, ವೀಣಾ ಅಕ್ಕವರು, ಅಶ್ವಿನಿ ಅಕ್ಕವರು, ಮಡಿವಾಳರ ಅಕ್ಕವರು, ಎಲ್ಲರೂ ದಾಕ್ಷಿಣಿ ಅಕ್ಕವರು, ರಾಜೇಶ್ವರಿ ಅಕ್ಕವರು, ಅಪನೇಕು ಹರೀಶನ್ನ ಮಹಾರಥಿ, ಜಯಶ್ರೀ ಅಕ್ಕವರು, ಮಂಜುಳಾ ಅಕ್ಕವರು, ವಿಜಯಲಕ್ಷ್ಮಿ ಅಕ್ಕವರು ಮಹಾರಥಿ. ಕೈ ಎತ್ತಕ್ಕೆ ಹೇಳ್ತಿದ್ದಾರೆ ಶಾಂತಮ್ಮ ಅಕ್ಕವರು. ವೆರಿ ಗುಡ್. जयशीला करो, वंडरफुल. बाबा थोड़ों ने हाथ उठाया, प्रेमा करो, वंडरफुल.
तोड़ों ने हाथ उठाया. बाबा ನೋಡ್ತಾ ಇದ್ದಾರೆ ಸುಮಂಗ್ಲಕ್ಕವರು. जो महारथी नहीं है वहाँ अपने को क्या समझते हैं. ಯಾರು ಮಹಾರಥಿ ಇಲ್ಲ ಅವರು ನಿಮ್ಮನ್ನು ನೀವು ಏನು ಅಂದ್ಕೊಳ್ತೀರಿ ಹಾಗಾದರೆ ಅಂತಿದ್ದಾರೆ ಬಾಬ್ರವ್ರೀಗ. अपने को घोड़े सवार समझते हैं वहाँ हाथ उठावे. ತಮ್ಮನ್ನು ತಾವು ಕುದುರೆ ಸವಾರರು ಅನ್ನುವಂಥವ್ರ ಕೈ ಎತ್ತರೆ ಅಂತಿದ್ದಾರೆ ಬಾಬ್ರವರು. ಮಹಾರಥಿನ ಅಥವಾ ಕುದುರೆ ಸವಾರರ? ಮಹಾರಥಿಗಳೇ ಜಾಸ್ತಿ ಇದ್ದೀರಲ್ವಾ? ಗೋಡೆ ಸವಾರ ಅನ್ನೋರು ಯಾರಾದರೂ ಇದ್ದೀರಾ? ಕುದುರೆ ಸವಾರರು ಯಾರಾದರೂ ಇದ್ದೀರಾ? ಮಹಾರಥಿ ಗೋಡೆ ಸವಾರ್ ಆನೆ ಮೇಲೆ ಸವಾರಿ ಮಾಡುವಂಥವ್ರ ಅಥವಾ ಕುದುರೆ ಮೇಲೆ ಸವಾರಿ ಮಾಡುವಂಥವ್ರ? जिन्होंने महारथियों में हाथ नहीं उठाया उन्होंने बाप दादा एक प्रश्न पूछ रहे हैं. ಯಾರು ಮಹಾರಥಿ ಅಂತ ಕೇಳಿದಾಗ ಕೈ ಎತ್ತಿಲ್ಲ ಅವರಿಗೆ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಬಾಬ್ರವರು. अपने को बाप दादा का वारिस समझते हो. ಬಾಬಾ ಕೇಳ್ತಿದ್ದಾರೆ, ನಿಮ್ಮನ್ನು ನೀವು ಬಾಪ್ ದಾದಾರವರ ವಾರಿಸ್ ಮಗು ಅಂತ ತಿಳ್ಕೊಂಡಿದ್ದೀರಾ? जो अपने को घोड़े सवार समझते हैं वहाँ अपने को वारिस समझते हैं. ಯಾರು ತಮ್ಮನ್ನು ಕುದುರೆ ಸವಾರರು ಅಂದ್ಕೊಂಡಿದ್ದೀರಿ ಅವರು ತಮ್ಮನ್ನು ವಾರಿಸ್ ಅಂತ ತಿಳ್ಕೊಂಡಿದ್ದೀರೇನು? ವಾರಿಸ್ ಕಾ ಪೂರ್ಣ ಅಧಿಕಾರ ಲೇನಾ ಹೇ ವಾ ನಹಿ. ವಾರಿಸ್ ಮಗು ಆಗಬೇಕು, ಅಧಿಕಾರ ತಗೋಬೇಕು ಅಥವಾ ಇಲ್ವಾ? ಪೂರ್ತಿ ಜಬ್ ಲಕ್ಷ್ಯ ಪೂರಾ ವರ್ಷ ಲೇನೆ ಕಾ ಹೇ, ಯಾವಾಗ ಲಕ್ಷ್ಯ ಅಪ್ಪಾಜಿದು ಎಲ್ಲ ಆಸ್ತಿ ತಗೋಬೇಕು ಅನ್ನೋದಿದೆ, पूरा लेने का है तो घोड़े सवार क्यों बच्चे? बाबा ಕೇಳ್ತಿದ್ದಾರೆ, ಘೋಡೆ ಸವಾರ್ ಯಾಕಾದ್ರಿ ಮತ್ತೆ ಮಹಾರಥಿಗಳಲ್ವಾ ನೀವು? अगर घोड़े सवार है तो मालूम है ನಂಬರ್ कहाँ जाएगा. ಒಂದು ವೇಳೆ ಕುದುರೆ ಸವಾರ ಆದರೆ ಅಂದರೆ ಗೊತ್ತಾ ನಿಮಗೆ ನಂಬರ್ ಎಲ್ಲಿ ಹೋಗ್ತದೆ ಅಂತ. सेकंड ग्रेड वाले कहाँ आएंगे? इतनी परवरिश लेने के बाद भी ಸೆಕೆಂಡ್ ಗ್ರೇಡ್. ಬಾಬಾ ಬೇಜಾರಾಗ್ತಾ ಇದ್ದಾರೆ. ಬೇಜಾರಂದರೆ ನೀವು ಮಹಾರಥಿಗಳು ವಾರಿಸ್ ಮಕ್ಕಳು ಅಂಥವ್ರು ಗೋಡೆ ಸವಾರ ಯಾಕೆ ಆಗಬೇಕಂತೀರಿ? ಸೆಕೆಂಡ್ ಗ್ರೇಡ್ ಆಗುವವರು ಅಂತ ಯಾಕೆ ಇಷ್ಟಪಡ್ತಾ ಇದ್ದೀರ ನೀವು? ಇಷ್ಟೆಲ್ಲ ಪರ್ವರಿಶ್ ಮಾಡಿದ ಮೇಲೂ ತೊಗೊಂಡ ಮೇಲೂ ಕೂಡ ಮತ್ತೆ ಸೆಕೆಂಡ್ ಗ್ರೇಡ್ಗೆ ಯಾಕೆ ಬರ್ತೀರಿ ಮಕ್ಕಳೇ ನೀವು? ನಂಬರ್ 1 ಗ್ರೇಡ್ ಮಹಾರಥಿಗೆ ಬೇಡವಾ? अगर बहुत समय से सेकंड ग्रेड पुरुषार्थ ही रहा तो वर्षा भी बहुत समय सेकंड ग्रेड मिलेगा बच्चे. अब ಏನು ಹೇಳ್ತಿದ್ದಾರೆ, ಒಂದು ವೇಳೆ ಬಹಳ ಸಮಯದಿಂದ ಸೆಕೆಂಡ್ ಗ್ರೇಡ್ ಪುರುಷಾರ್ಥ ಅಂದರೆ ಗೋಡೆ ಸವಾರ್ ಪುರುಷಾರ್ಥದಲ್ಲೇ ಉಳ್ಕೊಂಡಿದ್ದೀರಿ ಅಂದರೆ ಆಸ್ತಿಯೂ ಕೂಡ ಬಹಳ ಸಮಯಕ್ಕಾಗಿ ಸೆಕೆಂಡ್ ಗ್ರೇಡೇ ಸಿಗ್ತದೆ ನಿಮಗೆ ಅಂತಾರೆ ಬಾಬ್ರವರು. बाकी थोड़ा समय ಫಸ್ಟ್ ಗ್ರೇಡ್ ಮೇ ಅನುಭವ ಕರೆಂಗೆ. ಬಾಕಿ ನೋಡಿದ್ರೆ ಸ್ವಲ್ಪ ಸಮಯ ಫಸ್ಟ್ ಗ್ರೇಡಲ್ಲಿ ಅನುಭವ ಮಾಡ್ತೀರಿ. ಸರ್ವಶಕ್ತಿಮಾನ್ बाप के बच्चे कहलाने वाले और व्यक्त अव्यक्त द्वारा पालना लेने वाले फिर सेकेंड ग्रेड. ಬಾಬಾ ಏನು ಹೇಳಿದ್ರು ನೋಡಿ, ಸರ್ವಶಕ್ತಿವಾನ್ ತಂದೆಯ ಮಕ್ಕಳು ಅಂತ ಹೇಳಿಸ್ಕೊಳ್ಳುವಂಥವರು ವ್ಯಕ್ತ ಅವ್ಯಕ್ತ ಮುಖಾಂತರ ಪಾಲನೆಯನ್ನು ತೆಗೆದುಕೊಳ್ತಿದ್ರಿ ಅಂಥವ್ರು ಮತ್ತೆ ಸೆಕೆಂಡ್ ಗ್ರೇಡಾ? ಹೆಂಗೆ ಒಪ್ಕೊಳ್ಳೋದು ಮಕ್ಕಳು ಇದನ್ನು ಅಂತಾರೆ ಬಾಪರವರು. ವ್ಯಕ್ತ ಬ್ರಹ್ಮಬಾಬಾ ಇದ್ದಾಗಿಂದ ಪಾಲನೆ, ಅವ್ಯಕ್ತ ಬ್ರಹ್ಮಬಾಬಾ ಇದ್ದಾಗಿಂದ ಈ ಸಮಯದಲ್ಲಿ ಪಾಲನೆಯನ್ನು ತಗೊಳ್ತಾ ಇದ್ದೀರಿ. ಸರ್ವಶಕ್ತಿಮಾನ್ ಅಂತ ಹೇಳಿಸ್ಕೊಂಡು ಅಡ್ಡಾಡ್ತೀರಿ, ಸರ್ವಶಕ್ತಿಮಾನ ತಂದೆಯ ಮಕ್ಕಳು ಅಂತ ಹೇಳ್ಕೊಂಡು ಅಡ್ಡಾಡ್ತೀರಿ ಅಂಥವ್ರು ಸೆಕೆಂಡ್ ಗ್ರೇಡಾ? ಶೋಭಿಸುತ್ತಾ ಇದು ನಿಮಗೆ ಅಂತಾರೆ ಬಾಬ್ರವರು. ಸೆಕೆಂಡ್ ಗ್ರೇಡಾ ನೀವು? ಫಸ್ಟ್ ಗ್ರೇಡ್ ಬರಬೇಕು ತಾನೇ? ಬಾಬಾ ಕೇಳ್ತಿದ್ದಾರೆ. ಏಸೆ ಮುಖ ಸೆ ಕಹನಾ ಬಿ ಶೋಭತಾ ನಹಿ ಹೈ ಬಚ್ಚೆ. ಸೆಕೆಂಡ್ ಗ್ರೇಡ್ ಅಂತ ಬರೀ ಬಾಯಿಂದ ಹೇಳಲಿಕ್ಕೂ ಸರಿ ಶೋಭಿಸುವುದಿಲ್ಲ ಮಕ್ಕಳೇ. ಸೆಕೆಂಡ್ ಗ್ರೇಡ್ ಬೇಡ ಅಂತಾರೆ ಬಾಬ್ರವರು ಡೈರೆಕ್ಟ್ಲಿ. ಯಾ ತೋ ಆಜ್ ಸೆ ಅಪ್ನೆ ಕೋ ಸರ್ವಶಕ್ತಿಮಾನ್ ಕೆ ಬಚ್ಚೆ ನ ಕಹಲಾವೋ. ಒಂದು ಇಲ್ಲ ಏನು ಮಾಡಬೇಕು ನೀವು? ನಿಮ್ಮನ್ನು ನೀವು ಸರ್ವಶಕ್ತಿಮಾನ್ ತಂದೆಯ ಮಕ್ಕಳು ಅಂತ ಹೇಳಿಸ್ಕೋಬೇಡ್ರಿ ನೀವು ಇನ್ಮೇಲೆ. ಸೆಕೆಂಡ್ ಗ್ರೇಡ್ಗೆ ನಾವು ಬೇಕಂದವರು. ಇನ್ಮೇಲೆ ನಿಮ್ಮನ್ನು ನೀವು ಸರ್ವಶಕ್ತಿವಂತ ಪರಮಾತ್ಮನ ಮಕ್ಕಳು ಅಂತ ಹೇಳಿಸ್ಕೋಬೇಡ್ರಿ ಅಂತಿದ್ದಾರೆ ಬಾಬ್ರವರು. ಸೆಕೆಂಡ್ ಗ್ರೇಡ್ ಕುದುರೆ ಸವಾರ ಆಗಬಾರ್ದು ಅಂತಿದ್ದಾರೆ ಬಾಬಾ. ಸೆಕೆಂಡ್ ಗ್ರೇಡ್ ಬೇಡ. बाप दादा ऐसे पुरुषार्थियों को
ऐसे पुरुषार्थियों को बच्चे न कहकर क्या कहते हैं? ಬಾಪ್ ದಾದಾ ಈ ಥರ ಪುರುಷಾರ್ಥ ಸೆಕೆಂಡ್ ಗ್ರೇಡ್ ಪುರುಷಾರ್ಥದ ಮಕ್ಕಳನ್ನು ಮಕ್ಕಳು ಅಂತ ಕರೀದೇನೆ ಇನ್ನೇನು ಹೇಳ್ತಾರೆ? ಮಾಲೂಮ್ ಹೇ ಬಚ್ಚೆ ನಹಿ ಕಚ್ಚೆ ಹೇ ಬಾಬಾ ಬೈದರು. ಸ್ಲೋ ಆಗಿ ಅಟೆನ್ಷನ್ ಪ್ಲೀಸ್. ಸೊ ಹಾಗಾಗಿ ನಂಬರ್ 1 ಇರಬೇಕು, ಮಹಾರಥಿಗಳಾಗಬೇಕು ಅನ್ನೋದೇ ಪರಮೇಶ್ವರನ ಇಚ್ಛೆ. ಪ್ರತಿ ಮಗು ಮಹಾರಥಿ ಆಗಬೇಕು. ಏನಂದ್ರು? ಪುರುಷಾರ್ಥವನ್ನು ಬಾಪ್ದಾದ ಈ ಥರ ಪುರುಷಾರ್ಥ ಮಾಡುವಂಥ ಮಕ್ಕಳಿಗೆ ಮಕ್ಕಳು ಅಂತ ಕರೀದೆ ಇನ್ನೇನು ಕರೀತಾರೆ ಗೊತ್ತಾ? ಮಾಲೂಮೇ ಬಚ್ಚೆ ನಹಿ ಕಚ್ಚೆ ಹೇ, ಕಚ್ಚೆ ಇದ್ದೀರಿ ಅಂತ. ಮಕ್ಕಳಲ್ಲ ನೀವು, ಆ ಥರ ಇದ್ದವರು. ಅಭಿ ತಕ್ ಭಿ ಐಸಾ ಪುರುಷಾರ್ಥ ಕರ್ನಾ ಬಚ್ಚೋं के समान लायक नहीं दिखाई पड़ता है बच्चे. ಇನ್ನೂ ಇಲ್ಲಿವರೆಗೂ ಈ ಥರ ಪುರುಷಾರ್ಥ ಮಾಡುವುದು ಮಕ್ಕಳಿಗೆ ಸಮಾನ ಲೈಕ್ ಕಂಡು ಬರಲ್ಲ ಮಕ್ಕಳೇ. इसलिए फिर भी बाप दादा कहते हैं कि बीती सो बीती करो. ಆಯ್ಕೆ ಹೋಯ್ತು. ಬಾಬಾ ಮತ್ತೆ ಹೇಳ್ತಾ ಇದ್ದಾರೆ, ಮತ್ತೆ ಧೈರ್ಯ ತುಂಬ್ತಾರೆ. ಸೆಕೆಂಡ್ ಗ್ರೇಡಲ್ಲಿ ಇದ್ದಂಥವರಿಗೆ ಫಸ್ಟ್ ಗ್ರೇಡಿಗೆ ಬರಲಿಕ್ಕೆ ಧೈರ್ಯ ತುಂಬ್ತಾ ಇದ್ದಾರೆ ಬಾಬ್ರವರು. ಬೀತಿ ಸೋ ಬೀತಿ ಕರೋ, ಆಗಿ ಹೋಯ್ತು, ಫುಲ್ ಸ್ಟಾಪ್ ಹಾಕ್ರಿ ಅದಕ್ಕೀಗ. ಅಬ್ಸೆ ಅಪನೇಕೋ ಬದಲೋ, ಇವಾಗಿಂದನೇ ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಡ್ರಿ ಈಗ. ಮಹಾರಥಿ ಬನ್ನೆ ಲಿಯೇ ಸಿರ್ಫ್ 2 ಬಾತೆ ಯಾದ್ ರಕ್ಕೋ. ಮಹಾರಥಿ ಆಗುವುದಕ್ಕಾಗಿ ಬರೀ 2 ಮಾತುಗಳನ್ನ ನೆನಪಿಟ್ಕೊಡ್ರಿ. ಕೌನ್ಸಿ ಯಾವ ಮಾತುಗಳು? ಏಕ್ ತೋ ಅಪನೆ ಕೋ ಸದೈವ್ ಸಾಥಿ ಕೆ ಸಾಥ್ ರಖೋ. ಮುಂದು ಬರೆದಿಟ್ಕೊಡ್ರಿ. ತಮ್ಮನ್ನು ತಾವು ಸದೈವ ಜೊತೆಗಾರನ ಜೊತೆ ಇಟ್ಕೊಡ್ರಿ. ಜೊತೆಗಾರ ಯಾರು? ಅಪ್ಪಾಜಿ. ನಿಮ್ಮನ್ನು ನೀವು ಪರಮಾತ್ಮನ ಜೊತೆಗೆ ಇಟ್ಕೋಬೇಕು, ಯಾವಾಗಲೂ ಅಪ್ಪಾಜಿ ಜೊತೆಗೆ ಇರಬೇಕು ಅಂತ. ಸಾಥಿ ಅವ್ರ ಸಾರಥಿ. ಸಾಥಿ ಜೊತೆಗಾರ ಹಾಗೂ ಸಾರಥಿ. ವಹೇ ಮಹಾರಥಿ. ಜೊತೆಗಾರ ಹಾಗೂ ಸಾರಥಿ ಅವರಾಗಿದ್ದಾರೆ ಮಹಾರಥಿ. ಪುರುಷಾರ್ಥ ಮೇ ಕಮಜೋರಿ ಕೆ 2 ಕಾರಣ ಹೇ. ಪುರುಷಾರ್ಥದಲ್ಲಿ ಬಲಹೀನತೆಗೆ 2 ಕಾರಣ ಇದೆ. बाप के स्नेही बने हो लेकिन बाप को साथी नहीं बनाया है. ನೋಡಿ ಬಾಬಾ ಏನು ಹೇಳಿದ್ರು? ತಂದೆ ಜೊತೆಗೆ ಸ್ನೇಹಿ ಆಗಿದ್ದೀರಿ, ಆದರೆ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡಿಲ್ಲ. ಸದಾ ಅಪ್ಪಾಜಿ ನನ್ನ ಜೊತೆಗಿದ್ದಾರೆ ಅಂತ ಮಾಡ್ಕೊಂಡಿಲ್ಲ. अगर बाप दादा को सदैव साथी बनाओ तो जहाँ बाप दादा साथ है वहाँ माया दूर से मूर्छित हो जाती है. ನೋಡಿ, ಇನ್ನೂ 2 ಕಿಲೋಮೀಟರ್ ದೂರದಲ್ಲೇ ಬಾಬಾ ಇವ್ರ ಜೊತೆ ಪರಮಾತ್ಮ ಇದ್ದಾರೆ, ಜ್ಞಾನ ಸೂರ್ಯ ಇದ್ದಾನೆ. ಆ ಬೆಳಕು ಅವರಿಗೆ, ಆ ಮಾಯೆಗೆ ಅಲ್ಲೇ 2 ಕಿಲೋಮೀಟರ್ ದೂರದಲ್ಲೇ ಗೊತ್ತಾಗ್ಬಿಡ್ತದೆ. ಅದು ಮೂರ್ಛಿತ ಆಗ್ಬಿಡ್ತದೆ ಅಲ್ಲೇ. ಸ್ವೀಕಾರ ಆಯ್ತಾ ಬಾಬನ ಮಾತು? ಒಂದು ವೇಳೆ ಬಾಪ್ ದಾದಾರವರನ್ನು ಸದಾ ಜೊತೆಗೆ ನೀವು ಮಾಡ್ಕೊಂಡಿದ್ದೀರಿ ಅಂದರೆ, ನಿಮ್ಮ ಜೊತೆಗಾರನ ಮಾಡ್ಕೊಂಡಿದ್ದೀರಿ ಅಂದರೆ, ಎಲ್ಲಿ ಬಾಪ್ ದಾದ ಜೊತೆ ಇದ್ದಾರೆ ಅಲ್ಲಿ ಮಾಯೆ ದೂರದಿಂದನೇ ಮೂರ್ಛಿತ ಆಗ್ಬಿಡ್ತದೆ. ಅದು ಮೂರ್ಛೆ ಬಂದು ಬಿದ್ದುಬಿಡ್ತದೆ ಮಾಯೆ ಅಂತಿದ್ದಾರೆ ಬಾಬ್ರವರು. ಸೊ ಬಾಬಾ ಜೊತೆಗೆ ಬೇಕಲ್ವಾ? ಖುಷಿ ಆಗ್ತದಲ್ವ? ಬಾಬಾ ಜೊತೆಗಿದ್ದಾರೆ ತಾನೆ. ನಿರಂತರ ತಪಸ್ಸನ್ನು ಮಾಡ್ತಾ ಇದ್ದೀರಲ್ವ? ಸುದರ್ಶನ ಚಕ್ರ ಎವ್ರಿ 2 ಅವರ್ ಮಾಡ್ತಿದ್ರಲ್ಲ, ಅವ್ರ ಜೊತೆಗೆ ಬಾಬಾ ಇದ್ದಾರೆ. 100% ಗ್ಯಾರಂಟಿ. ಯಾರಿಗೆ ಟಚಿಂಗ್ ಸಿಗ್ತಾ ಇದೆ ಮಾಡಬೇಕು ಅಂತ ಅವ್ರ ಜೊತೆಗೆ ಬಾಬಾ ಇದ್ದಾರೆ. ಹಾಗಾದರೆ ಮಾಯೆ ದೂರದಿಂದಲೇ ಮೂರ್ಛಿತ ಆಗ್ತಾ ಇದೆ. ಅದು ದೊಡ್ಡ ಮಾಯೆ ಬರೋದಿತ್ತು, ಸುದರ್ಶನ ಚಕ್ರ ತಿರುಗಿಸ್ತಾ ಇದ್ದೀರಿ, ಬಾಬಾ ನೆನಪು ಮಾಡ್ತಾ ಇದ್ದೀರಲ್ವ? ಮಾಯೆ ದೂರದಿಂದನೇ ಏನಾಗ್ತಾ ಇದೆ? ಮೂರ್ಛಿತ ಹೋಗ್ತಾ ಇದೆ. ಮೂರ್ಛೆ ಬಂದು ಬೀಳ್ತಾ ಇದೆ. ಅಲ್ಲಿಂದ ನಿಮ್ಮ ಹತ್ರ ಬರಬೇಕಂತದ್ದು. ಅದು ಮತ್ತೆ ಸೂರ್ಯನ ನೋಡ್ತದೆ, ಜ್ಞಾನ ಸೂರ್ಯನ ನೋಡಿ, ಆ ಬೆಳಕು ನೋಡಿ ಅಲ್ಲೇ ಮೂರ್ಛೆ ಹೋಗ್ತಾ ಇದೆ. ಅದು ಮಾಯೆ. ನೀವು ಬೇಕಾದ್ರೆ ಸುದರ್ಶನ ಚಕ್ರವನ್ನು ತಿರುಗಿಸೋದು ಬಿಟ್ಟು ನೋಡಿ, ಬರ್ತದೆ ಫಾಸ್ಟಾಗಿ ನಿಮ್ಮ ಹತ್ರ ಅದು ಮಾಯೆ. ಓಕೆ, ಸದೈವ ಜೊತೆಗಾರನನ್ನಾಗಿ ಮಾಡ್ಕೋಬೇಕು ಅಪ್ಪಾಜಿನ ಅಂತಾರೆ ಬಾಬ್ರವರು. बाप दादा को अल्प समय के लिए साथी बनाते हैं, इसलिए शक्ति की इतनी प्राप्ति नहीं होती है. ಸ್ವಲ್ಪ ಸಮಯ ಅಷ್ಟೇ. ಈಗ ಅಮೃತ ವೇಳೆ ಆಯಿತಾ, ಕ್ಲಾಸ್ ಮುಗಿತಾ, ಮುಗಿದ್ಬಿಡ್ತು. ಸಾಯಂಕಾಲವರೆಗೂ ಅಪ್ಪಾಜಿ ನೆನಪೇ ಮಾಡಲ್ಲ ನೀವು. ಅಪ್ಪಾಜಿ ಜೊತೆಗೇ ಇಲ್ಲ ನೀವು. ಬಾಬನ ಜೊತೆ ಕರ್ಕೊಂಡೇ ಇಲ್ಲ. ಅವಾಗೇನಾಗ್ತದೆ? ಶಕ್ತಿ ಪ್ರಾಪ್ತಿ ಆಗುವುದಿಲ್ಲ, ಜೊತೆಗೆ ಇಟ್ಕೊಳ್ಳುವುದಿಲ್ಲಲ್ವ? ಸ್ವಲ್ಪ ಸಮಯಕ್ಕೆ ಮಾತ್ರ ಬಾಬನ ಜೊತೆಗಾರನ ಮಾಡ್ಕೊಂಡ್ರಿ. ಈಗ ಅಮೃತ ವೇಳೆ ಮಾಡ್ಕೊಂಡ್ರಿ, ಆಮೇಲೆ ಮುರಳಿ ಕ್ಲಾಸಲ್ಲಿ ಮಾಡ್ಕೊಡ್ರಿ, ಜೊತೆಗಾರ ಇದ್ದಾರೆ ಅಪ್ಪಾಜಿ ಅಂತ. ಮಾಯೆ ಬರಲಿಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ಬಿಟ್ಬಿಡ್ತೀರಿ.
ಕೆಲಸದಲ್ಲಿ ಎಲ್ಲೋ ಬ್ಯುಸಿ ಆಗಿಬಿಡ್ತಾರೆ, ನೆಕ್ಸ್ಟ್ ಸಾಯಂಕಾಲವರೆಗೂ ನೋಡಲ್ಲ. ಒಬ್ಬೊಬ್ಬರಂತೂ ಸಾಯಂಕಾಲ ನಮಾಶಾಮು ಮಾಡುವುದಿಲ್ಲ, ರಾತ್ರಿನೂ ಮಾಡೋದಿಲ್ಲ, ಓಂ ಶಾಂತಿ. ಅವಾಗ ಏನಿರ್ತದೆ, ಅವಾಗ ನೀವು ಚೆಕ್ ಮಾಡ್ಕೊಳ್ಳಿ, ಬೇಕಾದ್ರೆ ನೋಟ್ಬುಕ್ಕಲ್ಲಿ ಬರೀರಿ. ಈಗ ಬಾಬಾ ನೆನಪಿನಲ್ಲಿದ್ದಾಗ ಹೇಗಿರ್ತದೆ ನಮ್ಮ ಸ್ಥಿತಿ, ಆಮೇಲೆ ಮುರಳಿ ಕ್ಲಾಸ್ ಆದಮೇಲೆ ಏನಾಗುತ್ತೆ, ಬರ್ತಾ 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 ಹೊರಗಡೆ ಜಗತ್ತಿನಲ್ಲಿ ಹೋಗ್ತಾ 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 ಚಿಡ್ಚಿಡಪ್ಪನ್ ಅದು ಇದು ಸ್ಟ್ರೆಸ್ ಬರ್ತದೆ, ಬೇಜಾರಾಗ್ತದೆ, ಟೆನ್ಷನ್ ಆಗ್ತದೆ, ಏರಿಳಿತಗಳಾಗ್ತವೆ. ಅದಕ್ಕೆ ಬಾಬಾ ಯಾವಾಗಲೂ ಜೊತೆಗಿರಬೇಕು, ಸದಾ ಜೊತೆಗಾರನಾಗಿ ಮಾಡಿಕೊಡ್ರಿ ಅಂತಾರೆ ಬಾಬ್ರವ್ರು. ಬಾಪ್ दादा को अल्प समय के लिए साथी बनाते हैं, इसलिए शक्ति की इतनी प्राप्ति नहीं होती है. ಬಹಳ ಅಲ್ಪ ಕಾಲದ ಸಮಯಕ್ಕೋಸ್ಕರ ಮಾತ್ರ ಪರಮಾತ್ಮನನ್ನು ನಿಮ್ಮ ಜೊತೆಗಾರನಾಗಿ ಮಾಡ್ಕೊಳ್ತೀರಿ, ಹಾಗಾಗಿ ಶಕ್ತಿ ಇಷ್ಟು ಪ್ರಾಪ್ತಿ ಆಗುವುದಿಲ್ಲ ನಿಮಗೆ. ಸದೈವ ಬಾಪ್ दादा साथ हो तो सदैव बाप दादा से मिलन मनाने में ಮಗನ್ ಹೋ. ಸದೈವ ಯಾವಾಗಲೂ ಬಾಪ್ ದಾದಾ ಜೊತೆಗಿದ್ದಾರೆ ಅಂದರೆ ಸದೈವ ಬಾಪ್ ದಾದಾರವರಿಂದ ಮಿಲನವನ್ನು ಆಚರಿಸುವುದರಲ್ಲಿ ಮಗ್ನ ಇದ್ದೀರಿ ನೀವು. और जो मगन होता है उसकी लगन और कोई तरफ लग न सके. ಬಾಬಾ ಏನು ಹೇಳ್ತಿದ್ದಾರೆ, ಯಾರು ಮಗ್ನ ಇರ್ತಾರೆ ಅವರ ಒಂದು ಲಗನ್ ಹಾಗೂ ಅವರ ಲಗನ್ ಬೇರೆ ಯಾರ ಕಡೆನೂ ಸೆಳೆತ ಇರುವುದಿಲ್ಲ ಅಂತಾರೆ ಬಾಬ್ರು. ಬೇರೆ ಯಾವುದೇ ಕಡೆನೇ ಎಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಶುರು ಮೇ ಬಾಪ್ ಸೆ ಬಚ್ಚೋಂ ಕಾ ಕ್ಯಾ ವಾಯ್ದಾ ಹುವಾ ಹೇ. ಸ್ಟಾರ್ಟಿಂಗಲ್ಲಿ ಮಕ್ಕಳದು ಪರಮಾತ್ಮನ ಪ್ರತಿ ಏನು ಒಂದು ಪ್ರಾಮಿಸ್ ಮಾಡಿದಿರಿ, ತುಮಿ ಸೆ ಕಾವು ತುಮಿ ಸೆ ಬೈಟು ತುಮಿ ಸೆ ರೂಹ್ ಕೋ ರಿಜಾऊं और यहाँ अपना ವಾಯ್ದಾ ಭೂಲ್ ಜಾತೆ ಹೋ ಬಚ್ಚೆ. ನಿಮ್ಮಿಂದ ತಿಂತೀವಿ, ನಿಮ್ಮಿಂದ ನಿಮ್ಮ ಜೊತೆಗೇ ಕೂತ್ಕೊಳ್ತೀವಿ, ನಿಮ್ಮ ಜೊತೆಗೇ ಆಟ ಆಡ್ತೀವಿ, ನಿಮ್ಮ ಜೊತೆಗೇ ಪಾಠ ಓದ್ತೀವಿ, ಜೊತೆಗೇ ಇರ್ತೀವಿ, ಎಲ್ಲವನ್ನ ಜೊತೆಗೆ ಮಾಡ್ತೀವಿ. ಈ ಒಂದು ಪ್ರಾಮಿಸನ್ನು ಮರೆತುಬಿಟ್ರೆ ಏನು ಮಕ್ಕಳೇ, ನಿಮ್ಮ ಜೊತೆಗೇ ಹೋಗ್ತೀವಿ, ನಿಮ್ಮ ಜೊತೆಗೆ ಬರ್ತೀವಿ, ಎಲ್ಲ ಮರೆತುಬಿಟ್ರೆ ಏನು ಪ್ರಾಮಿಸನ್ನು. अगर सारे दिनचर्या में हर कार्य बाप के साथ करो तो क्या माया डिस्टर्ब कर सकती है बच्चे. ವಿಚಾರ ಮಾಡಿ ನೀವೇ ಅಂತಾರೆ ಬಾಬ್ರವರು. ಒಂದು ವೇಳೆ ಇಡೀ ದಿನಚರ್ಯದಲ್ಲಿ ಪ್ರತಿ ಕಾರ್ಯದಲ್ಲಿ ಪರಮಾತ್ಮ ತಂದೆ ಅಪ್ಪಾಜಿಯನ್ನು ಜೊತೆಗಿಟ್ಕೊಂಡ್ರಿ ಅಂದರೆ ಮಾಯ ನಿಮಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗ್ತದ ಮಕ್ಕಳೇ, ಹೇಳ್ರಿ ನೋಡೋಣ ಅಂತಿದ್ದಾರೆ ಬಾಬ್ರವರು. ಡಿಸ್ಟರ್ಬ್ ಮಾಡ್ತದಾ ಡಿಸ್ಟರ್ಬ್ ಮಾಡ್ತದಾ ನಿಮಗೆ ಕೇಳ್ತಿದ್ದಾರೆ ಬಾಬ್ರವರು. ಪ್ರತಿ ಕಾರ್ಯದಲ್ಲಿ ನನ್ನನ್ನು ಜೊತೆಗಾರನಾಗಿ ಮಾಡ್ಕೊಂಡ್ರೆ ಅಂದರೆ ಮಾಯ ಡಿಸ್ಟರ್ಬ್ ಮಾಡ್ತದೆ ಮಕ್ಕಳೇ ನಿಮಗೆ ಅಂತಿದ್ದಾರೆ ಬಾಬ್ರವರು. ಬಾಪಕ್ಕೆ ಸಾಥ್ ಹೋಂಗೆ ತೋ ಮಾಯಾ ಡಿಸ್ಟರ್ಬ್ ನಹಿ ಕರೆಂಗಿ. ಇಲ್ವಲ್ವಾ? ಜೈ ಶ್ರೀನಿವಾಸಕ್ಕರೆ ಡಿಸ್ಟರ್ಬ್ ಮಾಡಂಗಿಲ್ಲ. ಪರಮಾತ್ಮ ಜೊತೆಗಿದ್ರಂದರೆ ಮಾಯ ನಿಮಗೆ ಹೆಂಗೆ ಡಿಸ್ಟರ್ಬ್ ಮಾಡ್ತದೆ? ಮಾಡಲ್ಲ. ಮಾಯಾಕ ಡಿಸ್ಟ್ರಕ್ಷನ್ ಹೋ ಜಾಯೇಗ. ಬಾಬಾ ನೋಡಿ, ಪಾಪನ ನಮ್ಮ ಜೊತೆಗಿದ್ರು ಅಂದರೆ ಮಾಯ ಡಿಸ್ಟ್ರಕ್ಷನ್ ಆಗಿಬಿಡ್ತದೆ ಅಂತಾರೆ ಬಾಬರವರು. ಅದರ ವಿನಾಶ ಆಗಿಬಿಡ್ತದೆ ಮಾಯದು. ತೋ ಬಲ್ ಬಾಪಕ್ಕೆ ಸ್ನೇಹಿ ಬನೆ ಹೋ ಲೇಕಿನ್ ಸಾತಿ ನಹಿ ಬನಾಯ ಹೇ. ಏನಂದ್ರು, ಬಲೇ ಪರಮಾತ್ಮ ತಂದೆಗೆ ಸ್ನೇಹಿ ಆಗಿದ್ದೀರಿ, ಆದರೆ ಜೊತೆಗಾರ ಮಾಡ್ಕೊಂಡಿಲ್ಲ ನೋಡಿ ಮಕ್ಕಳೇ ನೀವು ಅಂತಾರೆ ಬಾಬರವರು. ಜೊತೆ ಇಟ್ಕೊಡ್ರಲ್ಲ. ಇನ್ನೇನು ಭಾಳ ವರ್ಷ ಇಲ್ಲ, 10 ವರ್ಷ ಉಳಿತು, ಬಾಪ ವಾಪಸ್ ಮನೆಗೆ ಹೋಗ್ಬಿಡ್ತಾರೆ. ಇದ್ದಾಗಲೇ ಜೊತೆಗಾರನ ಮಾಡ್ಕೋಬೋದಲ್ವಾ, ಅವನ ಅರಿತುಕೊಂಡು ಪರಮಾತ್ಮನ ಜೊತೆಗಿರುವಂಥ ಸೆಕೆಂಡ್ ಬೈ ಸೆಕೆಂಡ್. ಅದಕ್ಕೆ ಬಾಬಾ ನಮ್ಗೇನು ಮಾಡೋಕ್ಕೆ ಹಚ್ಚಿದ್ದಾರೆ ತೀವ್ರ ಗತಿಯಲ್ಲಿ. ಇಡೀ ದಿನ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗ್ತೀವಿ ಅಂದ್ಬಿಟ್ಟು ಬಾಬಾ ಹಿಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು. ಏನು ಮಾಡ್ತಾರೆ, ಸುದರ್ಶನ ಚಕ್ರ ಬನ್ನಿ 2 ಗಂಟೆಗೆ ಒಂದು ಸಾರಿ ಬನ್ನಿ ಅಂತ ಎಲ್ಲರನ್ನೂ ಸೆಳಿತಾರೆ. ಯಾರಿಗೆ ಸೆಳೆತ ಬರ್ತಿದೆ ಅಲ್ವಾ, ಅವ್ರ ಜೊತೆ ಪರಮಾತ್ಮ ಇದ್ದಾರೆ, ಅವ್ರ ಜೊತೆ ಯಾವುದೇ ತೊಂದರೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯೆ ಡಿಸ್ಟರ್ಬ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿಸ್ಟ್ರಕ್ಷನ್ ಆಗಿಬಿಟ್ಟಿದೆ ಮಾಯೆದವ್ರ ಜೊತೆ. ಮಾಯೆ ಓಂ ಶಾಂತಿ ಆಗಿಬಿಟ್ಟಿದೆ. ಯಾರೆಲ್ಲ ನಿರಂತರ ಸಂಘಟನೆ ಬಟ್ಟಿಯಲ್ಲಿ ಜಾಯಿನ್ ಆಗ್ತಿದ್ರಲ್ವ ಸುದರ್ಶನ ಚಕ್ರ ಎವ್ರಿ ಡೇ, ಅವ್ರ ಜೊತೆ ಪರಮಾತ್ಮ ಇದ್ದಾರೆ. ಜೊತೆಗಿರೋದಕ್ಕೇ ಸೆಳೆತ ಬರ್ತಾ ಇದೆ, ಮಾಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾತ್ ಪಕಡಾ ಹೇ ಸಾತ್ ನಹಿ ಲಿಯಾ ಹೇ ಇಸ್ಲಿಯೇ ಮಾಯಾ ದ್ವಾರ ಘಾತ್ ಹೋತಾ ಹೇ. ಕೈ ಹಿಡ್ಕೊಂಡಿದ್ದೀರಿ, ಜೊತೆ ತೆಗೆದುಕೊಂಡಿಲ್ಲ, ಜೊತೆ ಹಿಡ್ಕೊಂಡಿಲ್ಲ. ಕೈ ಹಿಡ್ಕೊಂಡಿದ್ದೀರಿ ಆದರೆ ಜೊತೆತನವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಮಾಯೆ ಮುಖಾಂತರ ಘಾತ ಆಗಿಬಿಡ್ತಿದೆ. गलतियों का कारण है गफलत. गलतियाँ कराती है.
अगर रूह को न देकर रूप तरफ आकर्षित होते हैं तो समझो मुर्दे से प्रीत कर रहे हैं. अंडरलाइन, ರೆಡ್ ಕಲರ್ ಅಂಡರ್ಲೈನ್ ಮಾಡ್ಕೊಂಡ್ವಾ. ಏನು ಹೇಳಿದರು ಅಪ್ಪಾಜಿ? ಒಂದು ವೇಳೆ ಆತ್ಮನನ್ನು ನೋಡ್ತಾ ಇಲ್ಲ, ಆತ್ಮ ಇರುವಂತಹ ಶರೀರ ಕಡೆ ನಿಮ್ಗೆ ಆಕರ್ಷಣೆ ಆಗ್ತಾ ಇದೆ ಅಂದರೆ, ಶರೀರದ ಕಡೆ ಆಕರ್ಷಣೆ ಆಗ್ತಿದೆ ಅಂದರೆ ತಿಳ್ಕೊಳ್ರಿ ಮುರ್ದೆ ಸೆ ಪ್ರೀತಿ ಕರ್ ರಹೆ ಹೇ. ಮುರ್ದೆ, ಸತ್ತೋರು ಹೇಗಿರ್ತಾರೆ ಅದರ ಜೊತೆ ಪ್ರೀತಿ ಮಾಡ್ತಾ ಇದ್ರು ನೀವು. डेड बॉडी, मुर्दे से प्रीत रखने वाले को समझना चाहिए कि हमारा भविष्य मुर्दा गांठ में कार्य करने का है. ಏನಂದ್ರಪ್ಪ ಜಿ? ಮುರ್ದೆ ಸೆ ಪ್ರೀತಿ ರಖನೆ ವಾಲೋಂಕೋ ಸಮಜ್ನಾ ಚಾಹಿಯೆ ಅಂದರೆ ಈ ಶರೀರದೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳುವಂಥವರು ತಿಳ್ಕೋಬೇಕಾಗಿದೆ ನಮ್ಮ ಭವಿಷ್ಯ ಮುರ್ದಾ ಘಾಟಲ್ಲಿ ಕಾರ್ಯ ಮಾಡ್ತಾ ಇದೆ, ಸ್ಮಶಾನದಲ್ಲಿ ಕಾರ್ಯ ಮಾಡ್ತಾ ಇದೆ. जिस समय ऐसा संकल्प भी आए तो मुर्दा घाट का पाठ समझो. अंडरलाइन. ಭಯ ಆಗಬೇಕಿನ್ನ ಶರೀರ ನೋಡಲಿಕ್ಕೆ. ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀವಿ ಶರೀರವನ್ನು ಅಂದರೆ ತಿಳ್ಕೊಳ್ರಿ ಸ್ಮಶಾನದಲ್ಲಿ ಹೋಗ್ತಾ ಇದ್ದೀವಿ ಅಂತ. ಮುರ್ದಾ ಘಾಟಲ್ಲಿ ಪಾತ್ರ ನಮ್ಮದು ಭವಿಷ್ಯದ್ದು. ಸ್ಟ್ರಿಕ್ಟಾಗಿ ಕನ್ಫರ್ಮ್ ಮಾಡಿಬಿಟ್ರು ಬಾಬ್ರವರು. ಚಾನ್ಸೇ ಇಲ್ಲ, ಇನ್ನು ಶರೀರ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ ಇವತ್ತಿಂದ. ಹೇಳಿಬಿಡ್ರಿ ಬಾಬಾಗೆ. ಒಂದು ವೇಳೆ ಆತ್ಮವನ್ನು ನೋಡದೆ, ಆತ್ಮದ ರೂಪ ಆತ್ಮವನ್ನು ನೋಡದೆ ಆತ್ಮದ ಶರೀರವನ್ನು ನೋಡ್ತಾ ಇದ್ದೀರಿ, ಆ ಕಡೆ ಆಕರ್ಷಣೆ ಆಗ್ತಾ ಇದೆ ಅಂದರೆ ತಿಳ್ಕೊಳ್ರಿ ನೀವು ಸತ್ತ ಹೆಣದ ಪ್ರೀತಿಯನ್ನು ಮಾಡ್ತಾ ಇದ್ದೀರಿ. ಶರೀರ ಪ್ರೀತಿ ಮಾಡುವಂಥವರು ಭವಿಷ್ಯದಲ್ಲಿ ನೀವು ಮುರ್ದಾ ಘಾಟನ ಕಾರ್ಯದಲ್ಲಿ ಅಂದರೆ ಸ್ಮಶಾನದಲ್ಲಿ ಕಾರ್ಯ ಮಾಡುವಂಥವರು. ಬೇಕಾ ಇಷ್ಟೆಲ್ಲ? ದೇಹ ನೋಡೋದು ಬೇಡ ನಮಗೆ. ಆತ್ಮವನ್ನೇ ನೋಡಿ, ಬುರುಕುಟಿಯ ಮಧ್ಯದಲ್ಲೇ ನೋಡಿ. ಪ್ರಾಕ್ಟಿಕಲ್ಲಾಗಿ ನಾವು ಹೇಳ್ತೀವಿ, ಬಾಬಾ ಇಷ್ಟೆಲ್ಲ ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ರಿ, ಆತ್ಮಿಕ ದೃಷ್ಟಿ ಇಡ್ರಿ, ಆತ್ಮಿಕ ದೃಷ್ಟಿ ಇಡ್ರಿ ಹೇಳ್ತಾ 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 90 ವರ್ಷಗಳು ಕಳೆದು ಹೋದ್ರೂ ನಾವು ಬಾಬನ ಮಕ್ಕಳು 20-30 ವರ್ಷದವರಾದ್ರೂ ಕೂಡ ಆ ದೃಷ್ಟಿ ಎಲ್ಲಿ ಹೋಗುತ್ತೆ? ಶರೀರ ಕಡೆ ಹೋಗ್ತದಾ ಅಂದರೆ ತಿಳ್ಕೊಂಬಿಡ್ರಿ, ನೀವು ಸ್ಮಶಾನ ಘಾಟಲ್ಲಿ ಕಾರ್ಯ ಮಾಡುವಂಥವ್ರು ಭವಿಷ್ಯದಲ್ಲಿ. ಇವತ್ತಿಗೆ ಇದನ್ನು ಭಾಳ ಗಟ್ಟಿಯಾಗಿ ಇಟ್ಕೊಂಡು ಆತ್ಮವನ್ನೇ ನೋಡಬೇಕು. ಒಂದು ವೇಳೆ ಶರೀರ ನೋಡ್ತಾ ಇದ್ದೀವಿ ಅಂದರೆ ಸತ್ತು ಹೆಣ ನೋಡ್ತಾ ಇದ್ದೀವಿ ಅಂತ ಅನ್ಕೋಬೇಕಂತೆ ಬಾಬಾ ಹೇಳ್ತಾ ಇದ್ದಾರೆ. जिस समय ऐसा संकल्प भी आए तो मुर्दा घाट का पाठ समझो. सभी को कहते हो ना, एम और ऑब्जेक्ट को सामने रखो. ಎಲ್ರಿಗೂ ಹೇಳ್ತಿರಲ್ವಾ, ಗುರಿ ಉದ್ದೇಶವನ್ನು ಎದುರುಗಡೆ ಇಟ್ಕೊಡ್ರಿ. तो जो भी कार्य करते हो, जो भी संकल्प करते हो, उसके लिए भी लक्ष्य और प्राप्ति अर्थात एम ऑब्जेक्ट सामने रखो. ಏನೇ ಕಾರ್ಯವನ್ನು ಏನೇ ಸಂಕಲ್ಪವನ್ನು ಮಾಡ್ತೀರಿ ಅದಕ್ಕಾಗಿ ಕೂಡ ಲಕ್ಷ್ಯ ಹಾಗೂ ಪ್ರಾಪ್ತಿ ಅಂದರೆ ಗುರಿ ಉದ್ದೇಶವನ್ನು ಎದುರುಗಡೆ ಇಟ್ಕೊಡ್ರಿ. ಸರ್ವಶಕ್ತಿಮಾನ್ ಬಾಪ್ वरदाता से अपना कल्प इसी पाठ का वर्षा लेने लिए आए हो. ಸರ್ವಶಕ್ತಿವಂತ ತಂದೆ ವರದಾತನಿಂದ ತಮ್ಮ ಕಲ್ಪ ಇದೇ ಪಾತ್ರದ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಬಂದಿದ್ದೀರಿ. ಮುರ್ದೆ ಕೋ ಸುರ್ಜಿತ್ ಕರ್ನೆ ವಾಲೆ ಮುರ್ದ್ ಘಾಟ್ ಮೇ ಪಾಠ ನೂಂದನೆ ಲಿಯೇ ಆಯೆ ಹೇ. ಕೇಳ್ತಾ ಇದ್ದಾರೆ ಬಾಬರವರು. मुर्दे को सुरजित करने वाले मुर्दघाट में पाठ नूंदने लिए आए हैं. अपने से पूछो, जो भी बच्चा अपनी गलतियों को एक बार बाप के सामने रखता है उनको यह समझना चाहिए कि बाप के आगे अपनी कमियों को रखने के बाद अगर दोबारा कर लिया तो क्षमा के सागर के साथ 100 गुना सजा भी ड्रामा प्रमाण स्वतः ही मिल जाती है. अपने को 100 गुना सजा से बचाने लिए सदैव बाप दादा को अपना सामने रखो.
अपने सामने रखो. 100 ಪಟ್ಟು ಶಿಕ್ಷೆಯನ್ನು ಡ್ರಾಮಾ ಪ್ರಮಾಣ ನೀವು ಪಡೆದುಕೊಳ್ಳುವುದರ ಬದಲಾಗಿ ಆ ಪರಮಾತ್ಮನನ್ನು ಸದಾ ಜೊತೆಗಿಟ್ಕೊಳ್ರಿ. ಹರ್ ಕದಂ ಬಾಪ್ ದಾದಾ ಕೋ ಫಾಲೋ ಕರ್ತೆ ಚಲನಾ ಹೇ. ಪ್ರತಿ ಹೆಜ್ಜೆಯಲ್ಲಿ ಪರಮಾತ್ಮ ಬಾಪ್ ದಾದಾರವರನ್ನು ಫಾಲೋ ಮಾಡ್ತಾ ನಡಿಬೇಕು. ಹರ್ ಸಂಕಲ್ಪ ಕೋ ಹರ್ ಕಾರ್ಯ ಕೋ ಅವ್ಯಕ್ತ ಬಲ್ ಸೆ ಅವ್ಯಕ್ತ ರೂಪ ದ್ವಾರ ವೆರಿಫೈ कराओ. ಪ್ರತಿ ಸಂಕಲ್ಪವನ್ನು ಪ್ರತಿ ಕಾರ್ಯವನ್ನು ಅವ್ಯಕ್ತ ಬಲದಿಂದ ಅವ್ಯಕ್ತ ರೂಪದ ಮುಖಾಂತರ ವೆರಿಫೈ ಮಾಡಿಕೊಡ್ರಿ. जैसे साकार में 7 होता है तो वेरीफाई कराने बाद प्रैक्टिकल में आते हैं. वैसे ही बाप दादा को अव्यक्त रूप से सदैव सम्मुख व साथ रखने से हर संकल्प और हर कार्य वेरीफाई कराकर फिर करने से कोई भी व्यर्थ विकर्म नहीं होगा. ಬಾಬಾ ಅವ್ಯಕ್ತ ಮಾಸದಲ್ಲಿ ಹೇಗೆ ಹೇಳ್ತಿದ್ದಾರೆ ನೋಡಿ. ಹೇಗೆ ಸಾಕಾರದಲ್ಲಿ ಜೊತೆ ಇರ್ತಾ ಇದ್ರು, ವೆರಿಫೈ ಮಾಡಿಸ್ಕೊಂಡು ತದನಂತರ ಪ್ರಾಕ್ಟಿಕಲಲ್ಲಿ ಬರ್ತಿದ್ರಲ್ವ, ಹಾಗೆಯೇ ಬಾಪ ದಾದಾರವರನ್ನು ಅವ್ಯಕ್ತ ರೂಪದಿಂದ ಸದೈವ ನಿಮ್ಮ ಸಮ್ಮುಖದಲ್ಲಿಟ್ಟುಕೊಂಡು ಜೊತೆಗಿಟ್ಟುಕೊಳ್ಳುವುದರಿಂದ ಪ್ರತಿ ಸಂಕಲ್ಪ ಪ್ರತಿ ಕಾರ್ಯ ವೆರಿಫೈ ಮಾಡಿಕೊಂಡು ತದನಂತರ ಮಾಡುವುದರಿಂದ ಯಾವುದೇ ವ್ಯರ್ಥ ವಿಕರ್ಮ ನಿಮ್ಮ ಕಡೆಯಿಂದ ಆಗುವುದಿಲ್ಲ. ಹಾಗಾದರೆ ಬಾಬಾ ನಮ್ಮ ಜೊತೆಗಿರಬೇಕು ಅಂತ ಪ್ರತಿ ಕರ್ಮ ಪ್ರತಿ ಸಂಕಲ್ಪದಲ್ಲಿ ಅಂತ. ರಾಜ್ ಕೋ छोड़ साज को सुनने से नाजुकपन आता है. कभी भी नहीं सोचो कि पालना ऐसे कहता है तब ऐसा होता है, लेकिन जो करता है सो पाता है. यहाँ सामने रखो. दूसरे की कमाई का आधार नहीं लेना है. ನೋಡಿ, ಇನ್ನಿತರರ ಸಂಪಾದನೆಯ ಆಧಾರ ತೆಗೆದುಕೊಳ್ಳಬೇಡಿ. ನಾ दूसरे की कमाई में आंख जानी चाहिए. ಬೇರೆಯವರ ಸಂಪಾದನೆಯ ಮೇಲೆ ನಮ್ಮ ಕಣ್ಣು ಹೋಗಬಾರ್ದು. ಜಿಸ್ ಕಾರಣ ಹಿ ಈರ್ಷಾ ಹೋತಿ ಹೈ. ಬೇರೆಯವರು ಚೆನ್ನಾಗಿ ಆಗ್ತಾ ಇದ್ದಾರೆ, ಬೇರೆಯವರು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ಕೆಲವೊಬ್ಬರಿಗೆ ಈರ್ಷ್ಯೆ ಬರ್ತದೆ ಅಂತಾರೆ ಅಪ್ಪಾಜಿ. ಈರ್ಷೆ ಅದೇ ಕಾರಣ. ಬೇರೆಯವರು ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಈರ್ಷೆ ಬರ್ತದೆ ಕೆಲವೊಬ್ಬರಿಗೆ, ಬರಬಾರ್ದು. इसके लिए सदैव बाप का यहाँ स्लोगन याद रखो कि अपनी घूंट तो नशा छड़े, दूसरे की नशे को निशाना नहीं बनाओ, लेकिन बाप दादा के गुण और कर्तव्य को निशाना बनाओ. ಬೇರೆಯವರ ಅವಗುಣಗಳ ಬಗ್ಗೆ ನೋಡೋದ್ರ ಬದಲಿ ಅದರ ಮೇಲೆ ನಿಮ್ಮ ಒಂದು ಫೋಕಸ್ ಮಾಡುವುದರ ಬದಲಿ ಬೇರೆಯವರು ಏನು ಮಾಡ್ತಾರೆ ಅಂತ ಒಂದು ತಪ್ಪನ್ನು ಹಿಡಿಯೋದ್ರ ಬದಲಾಗಿ ನಿಮ್ಮ ಒಂದು ಅಟೆನ್ಷನನ್ನು ಆ ಕಡೆ, ನಿಮ್ಮ ಫೋಕಸನ್ನು ಆ ಕಡೆ ಮಾಡುವುದರ ಬದಲಿ ಸದೈವ ಪರಮಾತ್ಮನ ಕರ್ತವ್ಯ ಮತ್ತು ಸ್ಮೃತಿಯನ್ನು ಇಟ್ಕೊಳ್ರಿ. ಬಾಪ್ ದಾದರವರ ಜೊತೆಯಲ್ಲಿ ನಾನು ಅಧರ್ಮ ವಿನಾಶ ಹಾಗೂ ಸತ್ ಧರ್ಮದ ಸ್ಥಾಪನೆಯ ಕರ್ತವ್ಯ ಅರ್ಥ ನಿಮಿತ್ತ ಆಗಿದ್ದೇನೆ ಅನ್ಕೋಬೇಕಂತೆ. जो अधर्म के विनाश अर्थ निमित्त है, वहाँ स्वयं फिर अधर्म का कार्य व दैवी मर्यादा को छोड़ने का कर्तव्य कैसे कर सकते हैं. मैं मास्टर मर्यादा पुरुषोत्तम हूँ, तो मर्यादाओं को तोड़ नहीं सकते. ನಾನು ಮಾಸ್ಟರ್ ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆ, ಮರ್ಯಾದೆಗಳನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಬನ್ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ, ಶ್ರೀಮತ ಏನಿದೆ, ऐसी स्मृति रखने से समान और संपूर्ण स्थिति हो जाएगी. समझा. सोचो कम, कर्तव्य अधिक करना है. ವಿಚಾರ ಕಡಿಮೆ ಮಾಡ್ರಿ, ಕೆಲಸ ಜಾಸ್ತಿ ಮಾಡ್ರಿ. सिर्फ सोचने में समय नहीं गंवाना है. बड़ी विचार ಮಾಡುವುದರಲ್ಲಿ समय हाल ಮಾಡಬೇಡ್ರಿ. सृष्टि के क़यामत के पहले कमजोरी और कमियों की क़यामत करो. भट्टी वालों ने भट्टी में अपना रूप और रंग और रौनक बदली की है. अनेक रूप बदलना मिटाया है. सदा के लिए रूहानी रूप दिखाई दे ऐसे अपने को बनाया है. उलझनों का नाम निशान न रहे ऐसा अपने को उज्ज्वल बनाया है. बाबा कहते अल्पकाल के लिए प्रतिज्ञा की है व अंत काल तक प्रतिज्ञा की है. ಅಲ್ಪಕಾಲಕ್ಕೋಸ್ಕರ ಮಾತ್ರ ಪ್ರತಿಜ್ಞೆ ಮಾಡಿದ್ದೀರಾ ಅಥವಾ ಅಂತಕಾಲದವರೆಗೂ ಪ್ರತಿಜ್ಞೆ ಮಾಡಿದ್ದೀರಾ?
अपनी पुरानी बातों को पुराने संस्कारों को ऐसा परिवर्तन में लाना है ತಮ್ಮ ಹಳೆಯ ಮಾತುಗಳನ್ನು ಹಳೆಯ ಸಂಸ್ಕಾರಗಳನ್ನು ಈ ಥರ ಪರಿವರ್ತನೆಯಲ್ಲಿ ತರಬೇಕು. जैसे जन्म परिवर्तन होने के बाद पुराने जन्म की बातें भूल जाती है ऐसा पुराने संस्कारों को भस्म किया है वहाँ अस्थियाँ रख दी है. ಏನು ಹೇಳಿದರು, ಈ ತರಹ ಹಳೆಯ ಸಂಸ್ಕಾರಗಳನ್ನು ಭಸ್ಮ ಮಾಡಿದ್ದೀರಾ ಅಥವಾ ಇನ್ನೂ ಭಸ್ಮ ಮಾಡಿರುವ ಬೂದಿಯನ್ನು ಹಾಗೆ ಇಟ್ಕೊಂಡಿದ್ದೀರಾ. अस्थियों में फिर से भूत प्रवेश हो जाता है. ಅಸ್ಥಿ ಅಥವಾ ಬೋನ್ಸ್ ಆಗಲಿ ಅಥವಾ ಬೂದಿ ಆಗಲಿ ಅದರಲ್ಲಿ ಭೂತ ಪ್ರವೇಶ ಆಗಿಬಿಡ್ತದೆ. ಇನ್ನೂ ಏನಾದರೂ ಇಟ್ಕೊಂಡಿದ್ರೆ ಹಳೆಯ ಸಂಸ್ಕಾರಗಳ ಬೂದಿಯನ್ನು. इसलिए अस्थियों को संपूर्ण स्थिति के सागर में समा के जाना. ಇನ್ನೂ ಏನಾದರೂ ಉಳ್ಕೊಂಡಿರ್ತಾವಲ್ವಾ, ಭಸ್ಮ ಮಾಡಿದ್ದೀರಿ ಸತ್ಯಭಾಮಕ್ಕವ್ರು, ವಂಡರ್ಫುಲ್. ಅಂಶ ಮಾತ್ರ ಹಳೆಯ ಸಂಸ್ಕಾರಗಳ ಒಂದು ಬೂದಿನ ಇಟ್ಕೋಬೇಡ್ರಿ. ಸಾಗರನಲ್ಲಿ ಪರಮಾತ್ಮ ಜ್ಞಾನ ಸಾಗರ, ಸೂರ್ಯನಲ್ಲಿ ಸಂಪೂರ್ಣ ಸ್ಥಿತಿಯ ಸಾಗರನಲ್ಲಿ ಸಮಾವೇಶ ಮಾಡಿಬಿಡ್ರಿ, ಅವನ್ನ ಹಾಕಿಬಿಡ್ರಿ ಅದನ್ನು. ಹಳೆಯ ಸಂಸ್ಕಾರಗಳನ್ನು ಭಸ್ಮ ಮಾಡಿದ್ದೀರಿ, ಬೂದಿ ಇಟ್ಕೊಂಡು ಏನು ಮಾಡ್ತೀರಿ ಅದನ್ನು ಸಾಗರನಲ್ಲಿ ಹಾಕಿಬಿಡ್ರಿ, ಅದನ್ನು ನದಿಯಲ್ಲಿ ಹಾಕಿಬಿಡ್ರಿ, ಜ್ಞಾನ ಸಾಗರನಲ್ಲಿ ಹಾಕಿಬಿಡ್ರಿ. ಕಹಾ ಚಿಪ್ಪಾಕರ್ಲಿ ನ ಜಾನ, ಮುಚ್ಚಿಟ್ಕೊಂಡು ಹೋಗ್ಬೇಡ್ರಿ ಬೂದಿಯನ್ನು. ಬೂದಿ ಅಂದರೆ ಅಂಶ, ಸಂಸ್ಕಾರದ ಅಂಶ ಉಳ್ಕೊಂಡಿದೆ ಅಂತ ಬೂದಿ ಅಂದರೆ. ಅದು ಉಳ್ಕೊಂಡಿದೆ ಅಂದರೆ ಸುಟ್ಟಿದ್ರಿ, ಆದರೆ ಬೂದಿ ಇಟ್ಕೊಂಡು ಅಡ್ಡಾಡ್ತೀರಿ ಯಾಕೆ? ಅದರಲ್ಲಿ ಬೂದಿಯಲ್ಲಿ ಭೂತ ಸೇರ್ಕೋಬೋದು, ಚಾನ್ಸಸ್ ಇದೆ ಅಂತಾರೆ ಬಾಬ್ರವರು. ಭೂತ ಸೇರ್ಕೊಂಡ್ಬಿಡ್ತದೆ ಬೂದಿಯಲ್ಲೇ. ಹಾಗಾಗಿ ಅದನ್ನು ಸಾಗರನಲ್ಲಿ ಹಾಕಿಬಿಡ್ರಿ, ಅದನ್ನು ಹೋಗ್ಬಿಡ್ತದೆ ಅದು. ಆ ಅಂಶ ಮಾತ್ರ ಸಂಸ್ಕಾರ ಏನು ಉಳ್ಕೊಂಡಿದೆಯಲ್ಲ ಸಣ್ಣ ಪುಟ್ಟ, ಈರ್ಷೆ ಮಾಡುವುದು, ಬಾಬನ ಜೊತೆಗೆ ಪರಿವಾರದ ಜೊತೆಗೆ ಬಾಬನ ರೂಲ್ಸ್ ಮೇಲಾಗಲಿ ಅಥವಾ ಸಣ್ಣ ಪುಟ್ಟ ಇದಾವಲ್ಲ ಸಂಸ್ಕಾರಗಳು, ಅವೆಲ್ಲದರ ಅವು ಇನ್ನೂ ಉಳ್ಕೊಂಡಿದೆ. ಅದು ಬೂದಿ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ, ಭೂತ ಸೇರ್ಕೊಳ್ಳೋ ಚಾನ್ಸಸ್ ಇರ್ತದೆ. ಮಕ್ಕಳೇ ಸಾಗರನಲ್ಲಿ ಸಮಾವೇಶ ಮಾಡಿ ಇಲ್ಲೇ ಬಿಸಾಕಿ ಹೋಗಿ ಅದನ್ನ ನಂತರ ಅಪ್ಪಾಜಿ. ಓಕೆ, ನಹಿತೋ ಅಪನೆ ಅಸ್ಥಿಯಾಂ ಸ್ಥಿತಿ को परेशान करती रहेंगी. अंडरलाइन. ಮತ್ತೆ ಅದು ತೊಂದರೆ ಮಾಡ್ತಾ ಇರ್ತದೆ, ಕೇರ್ಫುಲ್ ಆಗಿರಿ. संकल्पों की समाप्ति करनी है. अच्छा, तुम हर एक बच्चे को पुरुषार्थ करना है तख्त नशीन बनने का, न कि तख्त नशीन के आगे रहने का. ನೀವೆಲ್ಲ ಮಕ್ಕಳು ಪುರುಷಾರ್ಥ ಮಾಡಬೇಕಾಗಿರೋದೇನು, ಸಿಂಹಾಸನ ಅಧಿಕಾರಿ ಆಗುವುದಕ್ಕೆ ಹೊರತು ಸಿಂಹಾಸನ ಅಧಿಕಾರಿಯ ಎದುರುಗಡೆ ಇರುವುದಕ್ಕಲ್ಲ. ಸಿಂಹಾಸನ ಅಧಿಕಾರಿಗಳೇ ನೀವು ಆಗುವುದಕ್ಕೆ ಈ ಪುರುಷಾರ್ಥ ಮಾಡಬೇಕು. ತಖ್ತ್ ನಶೀನ್ ತಬ್ ಬನೆಂಗೆ ಜಬ್ ಅಬ್ ಸಮೀಪ ಬನೆಂಗೆ. ಸಿಂಹಾಸನ ಅಧಿಕಾರಿ ಯಾವಾಗ ಆಗ್ತೀರಿ ಅಂದರೆ ಇವಾಗ ನೀವು ಸಮೀಪ ಆಗಬೇಕು, ಸಮೀಪ ಬಾಬನ ಜೊತೆಗೆ ಇಟ್ಕೋಬೇಕು. ಜಿತ್ನಾ ಜೋ ಸಮೀಪ ಹೋಗಾ ಉತ್ನಾ ಸಮಾನತಾ ಮೇ रहेगा. ಯಾರು ಎಷ್ಟು ಸಮೀಪ ಇರ್ತೀರಿ ಬಾಬಗೆ ಅಷ್ಟೇ ಸಮಾನತೆಯಲ್ಲಿರ್ತೀರಿ. तुम बच्चों के नयनों को कोई देखो तो उनको मुक्ति जीवन मुक्ति का रास्ता दिखाई दे. ಎಷ್ಟು ಸೂಕ್ಷ್ಮವಾದ ಮಾತು ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳೋಕೆ ಸಾಧ್ಯನಾ ನೋಡ್ಕೊಡ್ರಿ. ಏನು ಹೇಳಿದ್ರು ಗೊತ್ತಾ ಬಾಬಾ, ನೀವು ಮಕ್ಕಳ ನಯನಗಳಿಗೆ ನೀವು ಮಕ್ಕಳ ಕಣ್ಣುಗಳನ್ನು ಯಾರಾದರೂ ನೋಡಿದರೆ ಅಂದರೆ ಅವರಿಗೆ ಮುಕ್ತಿ ಮತ್ತು ಜೀವನ ಮುಕ್ತಿಯ ರಸ್ತೆ ಕಂಡು ಬರಬೇಕು. ಹೇಗೆ? ಕಣ್ಣುಗಳನ್ನ ನೋಡಿದ ತಕ್ಷಣ ಮುಕ್ತಿ ಜೀವನ ಮುಕ್ತಿಯ ದಾರಿ ಕಂಡು ಬರಬೇಕು ಬೇರೆದವರಿಗೆ. ಹೇಗೆ ಮಾಡೋದು? ಹಾಗೆ ನಮ್ಮ ಕಣ್ಣುಗಳನ್ನ ಹಂಗೆ ಮಾಡ್ಕೊಳ್ಳೋದು ಹೆಂಗೆ ಮಾಡ್ಕೊಳ್ಳೋದು? ಬಾಬಾ ಏನೋ ಹೇಳಿಬಿಟ್ರು, ಪ್ರಾಕ್ಟಿಕಲಿ ಹೆಂಗಿರೋದು ಚೆನ್ನಾಗಿದೆ, ಕೇಳಿಸ್ಕೊಳ್ಳಿಕ್ಕೆ ಹೇಳಲಿಕ್ಕೂ ಚೆನ್ನಾಗಿದೆ, ಕೇಳಲಿಕ್ಕೂ ಚೆನ್ನಾಗಿದೆ. ಪ್ರಾಕ್ಟಿಕಲ್ ಆ ಥರ ನಮ್ಮ ಕಣ್ಣುಗಳನ್ನ ನೋಡಿದ ತಕ್ಷಣ ಅವ್ರಿಗೆ ಮುಕ್ತಿ ಜೀವನ ಮುಕ್ತಿ ಸಿಗಬೇಕು, ಆ ರಸ್ತೆ ಕಾಣಬೇಕು ಅವರಿಗೆ. ಹೆಂಗೆ? ಪವರ್ಫುಲ್ ಏಂಜಲ್ಸ್, ಪರಮಾತ್ಮ ಫರಿಸ್ತೆಗಳೇ ಜಾಗೃತ ಅವಸ್ಥೆಯಲ್ಲಿದ್ದೀರಲ್ವಾ? ಹೆಂಗೆ ಮಾಡೋದು ಮತ್ತೆ? ನಮ್ಮ ಕಣ್ಣುಗಳನ್ನ ನೋಡಿದರೆ ಮುಕ್ತಿ ಜೀವನ ಮುಕ್ತಿಯ ದಾರಿ ಕಾಣಬೇಕು ಅವರಿಗೆ. ಹೇಗೆ ಕಾಣಿಸೋದು ಅವರಿಗೆ?
ಹೇಗೆ ಕಾಣಿಸ್ತದೆ? ಅಭ್ಯಾಸ ಮಾಡೋಣವಾ? ಪ್ರಾಕ್ಟಿಕಲ್ ಅಭ್ಯಾಸ ಮಾಡೋಣವಾ ಹೇಗೆ ಕಾಣಿಸ್ಬಹುದು ಅಂತ? ರಸ್ತೆ ಪ್ರಾಕ್ಟಿಕಲ್ ಅಭ್ಯಾಸ ಮಾಡೋಣವಾ? ರೆಡಿ? ಎಲ್ಲರೂ ರೆಡಿನಾ? ಅಭ್ಯಾಸ ಮಾಡೋಣವಾ? ಓಕೆ, ಅಟೆನ್ಷನ್ ಪ್ಲೀಸ್. ಎರಡು ಕಣ್ಣುಗಳು ಓಪನ್ ಇರಲಿ. ಅನುಭವ ಮಾಡಿ. ಈಗ ಒಂದು ಕಣ್ಣಿನಲ್ಲಿ ಪರಮಧಾಮ ಕಾಣಿಸ್ಬೇಕದು, ಸುಮ್ಮನೆ ಹೇಳೋದಲ್ಲ. ಪ್ರಾಕ್ಟಿಕಲಿ ಪರಮಧಾಮ ಹೇಗಿದೆ ನೋಡಿ. ಒಂದು ಕಣ್ಣಿನಲ್ಲಿ ಪರಮಧಾಮ, ಲೆಫ್ಟ್ ಐ ನೋಡ್ತಾ ಇದೆ ಪರಮಧಾಮ. ಪರಮಧಾಮ ಕಾಣಿಸ್ತಾ ಇದೆಯಾ? ನಿರ್ವಾಣಧಾಮ, ಕೆಂಪು ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಇದ್ದಾರೆ. ಈ ಒಂದು ಕಣ್ಣಲ್ಲಿ ಜ್ಞಾನ ಸೂರ್ಯನನ್ನು ನೋಡ್ತಾ ಇದ್ದೀವಿ. ಪರಮಧಾಮವನ್ನು, ಮುಕ್ತಿಧಾಮವನ್ನು, ನಿರ್ವಾಣಧಾಮವನ್ನು ಒಂದು ಕಣ್ಣು ನೋಡ್ತಾ ಇದೆ. ಪರಮಧಾಮ. ಉಲ್ಟಾ ಕಲ್ಪವೃಕ್ಷ ಕಾಣಿಸ್ತಾ ಇದೆಯಾ? ಆ ಕಲ್ಪವೃಕ್ಷದ ಬೀಜ ಕಾಣಿಸ್ತಾ ಇದೆಯಾ? ಒಂದು ಕಣ್ಣಿನಲ್ಲಿ ಪರಮಧಾಮ ಜ್ಞಾನ ಸೂರ್ಯನ ಹತ್ತಿರ ನೋಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಿ? ಒಂದು ಕಣ್ಣಿನಲ್ಲಿ ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ ಕಾಣಿಸ್ತಾ ಇದೆಯಾ? ಒಂದು ಕಣ್ಣು ಬರೀ ಪರಮಧಾಮವನ್ನೇ ನೋಡ್ತಾ ಇದೆ. ಇನ್ನೊಂದು ಕಣ್ಣು ರೈಟ್ ಐ ಏನು ನೋಡ್ತಾ ಇದೆ? ಸುಖಧಾಮ, ಸ್ವರ್ಗ, ವೈಕುಂಠ, ಬಂಗಾರದ ಮಹಲ್ಗಳನ್ನ ನೋಡ್ತಾ ಇದೆ. ಅನುಭವ ಮಾಡಿ. ಒಂದು ಕಣ್ಣಿನಲ್ಲಿ ಪರಮಧಾಮ ಕಾಣಿಸ್ತಾ ಇದೆ, ಅದು ನಿರ್ವಾಣಧಾಮ, ನಾವಿರುವಂತಹ ಧಾಮ, ಅಪ್ಪಾಜಿ ಇರುವಂಥ ಧಾಮ, ಜ್ಞಾನ ಸೂರ್ಯ ಇರುವಂಥ ಧಾಮ. ಉಲ್ಟ ಕಲ್ಪವೃಕ್ಷ ಕಾಣಿಸ್ತಾ ಇದೆ. ಕಲ್ಪವೃಕ್ಷದ ಬೀಜ ಶಿವಬಾಬಾ. ಕೆಂಪು ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿಂದ ಕೂಡಿದೆ ಪರಮಧಾಮ. ಒಂದು ಕಣ್ಣು ಮಾತ್ರ ನೋಡ್ತಾ ಇದೆ. ಒಂದು ಕಣ್ಣಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ, ಜೀವನ ಮುಕ್ತಿಧಾಮ, ಸುಖಧಾಮ. ಸ್ವರ್ಗ ಅಂದ ತಕ್ಷಣ ನಮಗೇನು ಕಾಣಿಸ್ಬೇಕು? ಬಂಗಾರದ ಮಹಲ್ಗಳು, ಪುಷ್ಪಕ ವಿಮಾನ, ನಮ್ಮ ಉಡುಪು ತೊಡುಪುಗಳು ಹೇಗಿದೆ ಲಕ್ಷ್ಮೀನಾರಾಯಣರ ಥರ ಇದೆ. ಒಂದು ಕಣ್ಣಿನಲ್ಲಿ ಸಾಧ್ಯ ಆಗ್ತಾ ಇದೆಯಾ? ಏಕ್ದಮ್ ಬುದ್ಧಿಯ ಲೈನ್ ಕ್ಲಿಯರ್ ಇರ್ತದಲ್ಲ, ಅವರಿಗೆ ಕಾಣಿಸುತ್ತೆ. ನಿರಂತರ ತಪಸ್ಸನ್ನು ಮಾಡ್ತಾ ಇರ್ತೀರಲ್ವಾ, ಯಾವುದು ವ್ಯರ್ಥ ಇರುವುದಿಲ್ಲಲ್ಲ, ಅಂತಹ ಬುದ್ಧಿಯವರಿಗೆ ಕಾಣಿಸುತ್ತೆ. ಒಂದು ನಯನದಲ್ಲಿ ಪರಮಧಾಮ, ಇನ್ನೊಂದು ನಯನದಲ್ಲಿ ಸ್ವರ್ಗ ಕಾಣಿಸ್ತಾ ಇದೆಯಾ? ಒಂದು ನಯನದಲ್ಲಿ ಪರಮಧಾಮ, ಎಡಗಡೆ ಕಣ್ಣಲ್ಲಿ ಪರಮಧಾಮ ಕಾಣಿಸ್ತಾ ಇದೆ, ಬಲಗಡೆ ಕಣ್ಣಲ್ಲಿ ಸುಖಧಾಮ ಕಾಣಿಸ್ತಾ ಇದೆ, ಸ್ವರ್ಗ ಕಾಣಿಸ್ತಾ ಇದೆ, ವೈಕುಂಠ ಕಾಣಿಸ್ತಾ ಇದೆ. ವೈಕುಂಠದ ಸೀನರಿಯನ್ನು ನೋಡ್ರಿ ರೈಟ್ ಐಯಲ್ಲಿ. ವೈಕುಂಠ ಹೇಗೆ ಕಾಣಿಸುತ್ತೆ? ಬಂಗಾರದ ಮಹಲ್ಗಳು, ಪುಷ್ಪಕ ವಿಮಾನದಲ್ಲಿ ಹಾರಾಡ್ತಾ ಇರುವ ದೃಶ್ಯ ಕಾಣಿಸ್ತಾ ಇದೆ. ಸುಖ, ಸಮೃದ್ಧಿಯ ಜೀವನ. ಈಗ ಲೆಫ್ಟ್ ಐಯಲ್ಲಿ ನೋಡಿ, ಎಡಗಡೆ ಕಣ್ಣಲ್ಲಿ ನೋಡಿ ಪರಮಧಾಮ. ಈಗ ಎರಡು ಅಟ್ ಎ ಟೈಮ್ ನೋಡಿ. ಒಂದು ಕಣ್ಣಿನಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ. ಪ್ರಾಕ್ಟೀಸ್ ಮಾಡಬೇಕು, ಇಮಿಡಿಯೇಟಾಗಿ ಬರುವುದಿಲ್ಲ, ಪ್ರಾಕ್ಟೀಸ್ ಬೇಕು.
ಬಹಳ ಕಾಲದ ಪ್ರಾಕ್ಟೀಸ್ ಇರುವುದರಿಂದ ಒಂದು ಕಣ್ಣಿನಲ್ಲಿ ಪರಮಧಾಮ ಮುಕ್ತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಜೀವನ ಮುಕ್ತಿಧಾಮ, ಸುಖಧಾಮ, ಸ್ವರ್ಗ ಕಾಣಿಸುತ್ತೆ. ಟ್ರೈ ಮಾಡಿ. ಕಾಣಿಸ್ತಾ ಇದೆ ಅಲ್ವಾ? ಪ್ರಯತ್ನ ಮಾಡಿ. ಬಾಬಾ ಅಭ್ಯಾಸ ಯಾವ ಮಕ್ಕಳು ಮಾಡ್ತಾರೆ ಆ ಮಕ್ಕಳಿಗೆ ವಿಶೇಷ ತಾಕತ್ತು ಕೊಡ್ತಾರೆ. ಇದೇನು ಸಾಧ್ಯ ಇಲ್ಲ ಅಂತಂದುಬಿಟ್ರೆ ಓಂ ಶಾಂತಿ ಸಾಧ್ಯ ಇದೆ. ಓಕೆ, ಯಾವಾಗ ನಾವು ಇದರ ಅಭ್ಯಾಸ ಮಾಡ್ತೀವಿ ಆಟೋಮೆಟಿಕ್ಕಾಗಿ ನಿಮ್ಮ ಕಣ್ಣನ್ನು ಯಾರಾದರೂ ನೋಡಿದರೆ ಅಂದರೆ ಅವರಿಗೆ ದಾರಿ ತೋರಿಸ್ತದೆ ಆ ಕಣ್ಣು. ಪರಮಧಾಮ, ಒಂದು ಕಣ್ಣಲ್ಲಿ ಪರಮಧಾಮ ಕಾಣಿಸ್ತಾ ಇರ್ತದೆ ಅವರಿಗೆ, ಇನ್ನೊಂದು ಕಣ್ಣಲ್ಲಿ ಸ್ವರ್ಗ ಕಾಣಿಸ್ತಿರ್ತದೆ. ಅದನ್ನೇ ಬಾಬಾ ಹೇಳ್ತಾರೆ, ಸಮೀಪ ಹೋಗಾ ಉतना समानता में रहेंगे तुम बच्चों के नयनों को कोई देखे तो उनको मुक्ति जीवन मुक्ति का रास्ता दिखाई दे. ಮುಕ್ತಿ ಅಂದರೆ ಪರಮಧಾಮ, ಜೀವನ ಮುಕ್ತಿ ಅಂದರೆ ಸ್ವರ್ಗ. ಎರಡೂ ಕಾಣಿಸ್ಬೇಕು ನಿಮ್ಮ ಕಣ್ಣುಗಳಲ್ಲಿ. ಏಸಾ ನಯನೋ ಮೇ ಜಾದು ಹೋ, ಕಣ್ಣುಗಳಲ್ಲಿ ಈ ಥರ ಜಾದು ಇರಬೇಕು. ತೋ ಆಪಕ್ಕೆ ನಯನ ಕಿತನಿ ಸೇವಾ ಕರೆಂಗೆ, ನೋಡಿ ನಿಮ್ಮ ನಯನಗಳವಾಗ ಎಷ್ಟು ಸೇವೆ ಮಾಡ್ತವೆ. ನಯನ ಬಿ ಸರ್ವಿಸ್ ಕರೇಗಾ ತೋ ಮಸ್ತಿಷ್ಕ ಬಿ ಸರ್ವಿಸ್ ಕರೇಗಾ. ಕಣ್ಣುಗಳು ಸರ್ವಿಸ್ ಮಾಡಿದ್ರೆ ಮಸ್ತಿಷ್ಕವೂ ಕೂಡ ಸರ್ವಿಸ್ ಮಾಡ್ತದೆ. ಮಸ್ತಿಷ್ಕ ಕ್ಯಾ ದಿಕ್ಕಾತಾ ಹೇ? ಆತ್ಮಗಳಿಗೆ ನಿಮ್ಮ ಮಸ್ತಿಷ್ಕ ಏನು ತೋರಿಸುತ್ತೆ? ಅಪ್ಪಾಜಿನ ತೋರಿಸುತ್ತೆ. ಅಪ್ಪಾಜಿ ನೋಡಿ ಅಪ್ಪಾಜಿ ಕಾಣಿಸ್ತಾರೆ ಅಲ್ಲಿ. ಅಂದರೆ ಬಾಪ ಕಾಣಿಸ್ತಾರೆ. आपके मस्तिष्क से बाप का परिचय हो, ऐसी ಸರ್ವಿಸ್ ಕರ್ನಿ ಹೇ. ನಿಮ್ಮ ಮಸ್ತಿಷ್ಕವನ್ನು ನೋಡಿದರೆ ಪರಮಾತ್ಮನ ಪರಿಚಯ ಕೊಡುವಂಥದ್ದಿರಬೇಕು. तब समीप सितारे बनेंगे, आवाग समीपದ ನಕ್ಷತ್ರ ಆಗ್ತೀರಿ. जैसे साकार में बाप को देखा, मस्तक और नयन सर्विस करते थे. मस्तक में ज्योति बिंदु रहता था. ಮಸ್ತಕದಲ್ಲಿ ಬಿಂದು ಬಾಬಾ ಕಾಣಿಸ್ತಾ ಇದ್ರು, ಬ್ರಹ್ಮ ಬಾಬರು ಮಸ್ತಕದಲ್ಲಿ. ನಯನೋ ಮೇ ತೇಜ್ ತ್ರಿಮೂರ್ತಿ ಕೆ ಯಾದ್ ಕಾ, ನಯನಗಳಲ್ಲಿ ಬಹಳ ತೇಜಸ್ ಆಗಿರುವಂತಹ ತ್ರಿಮೂರ್ತಿಯ ನೆನಪಿರ್ತಿತ್ತು. ಏಸೇ ಸಮಾನ ಬನನ ಹೇ, ಬ್ರಹ್ಮ ಬಾಬರವ್ರು ಸಮಾನ ಆಗಬೇಕು. ಸಮಾನ್ ಬನ್ನೆ ಸೆ ಹಿ ಸಮೀಪ ಬನೆಂಗೆ, ಸಮಾನ ಆಗೋದರಿಂದ ಸಮೀಪ ಬರ್ತೀರಿ. ಜಬ್ ಆಪ್ ಸ್ವಯಂ ऐसी ಸ್ಥಿತಿ ಮೇ रहेंगे तो ಮಾಯಾ ಕ್ಯಾ ಕರೆಗಿ. ನೀವು ಸ್ವಯಮೇ ಒಂದು ಕಣ್ಣು ಪರಮಧಾಮ ನೋಡ್ತಾ ಇದೆ, ಇನ್ನೊಂದು ಕಣ್ಣು ಸ್ವರ್ಗ ನೋಡ್ತಾ ಇದೆ, ಇಷ್ಟು ಬ್ಯುಸಿಯಾಗಿದ್ದರೆ ನಿಮ್ಮ ಮಸ್ತಕ ಪರಮಾತ್ಮನ ಪರಿಚಯ ಕೊಡ್ತಾ ಇದೆ. ಹಿಂಗೆ ನೀವೇ ಇಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರೆ ಮಾಯ ಏನು ಮಾಡ್ತಿದೆ? ಅದು ಏನು ಮಾಡ್ತಿದೆ? ಮಾಯ ನಿಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯಾ ನಿಮ್ಮ ಹತ್ರ ಏನು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಮಾಯಾ ಸ್ವಯಂ ಖತಮ್ ಹೋ ಜಾಯೇಗೆ ಅಂತಾರೆ ಬಾಬರು. ತುಮ್ ಬಚ್ಚೋಂಕೋ ರೆಗ್ಯುಲರ್ ಬನ್ನ ಹೇ. ಯಾರಾದರೂ ರೆಗ್ಯುಲರ್ ಇಲ್ಲ ಅವ್ರಿಗೆ ರೆಗ್ಯುಲರ್ ಆಗ್ರಿ ಅಂತಿದ್ದಾರೆ ಬಾಬರವರು. बाप दादा रेगुलर किसको कहते हैं? रेगुलर उनको कहा जाता है जो सुबह से लेकर रात तक जो भी कर्तव्य करता है वह श्रीमत के प्रमाण करता है. सब में रेगुलर, संकल्प में, वाणी में, कर्म में, चलने में, सोने में, सब में रेगुलर. रेगुलर चीज़ अच्छी होती है. जितना जो रेगुलर होता उतना दूसरों की सर्विस ठीक कर सकता है. ಯಾರು ರೆಗ್ಯುಲರ್ ಇರ್ತೀರಿ, ಸಂಕಲ್ಪದಲ್ಲಿ, ವಾಣಿಯಲ್ಲಿ, ಕರ್ಮದಲ್ಲಿ, ಚಲನೆಯಲ್ಲಿ, ಮಲಗುವುದರಲ್ಲಿ, ಎಲ್ಲದರಲ್ಲೂ ಅಭ್ಯಾಸ ಮಾಡುವುದರಲ್ಲಿ ಎಲ್ಲದರಲ್ಲೂ ಯಾರು ಚೆನ್ನಾಗಿರ್ತೀರಿ, ಯಾರೆಷ್ಟು ರೆಗ್ಯುಲರ್ ಇರ್ತೀರಿ ಅಷ್ಟು ಇನ್ನಿತರರ ಸರ್ವಿಸನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾರೆ. ಸರ್ವಿಸೇಬಲ್ ಅರ್ಥಾತ್ ಏಕ ಸಂಕಲ್ಪ ಬಿ ಸರ್ವಿಸ್ಗೆ ಸಿವಾಯ್ ನ ಜಾಯೆ. ಸರ್ವಿಸೇಬಲ್ ಅಂದರೆ ಅವರು ಒಂದೊಂದು ಸಂಕಲ್ಪ ಸರ್ವಿಸ್ ಬಿಟ್ಟರೆ ಬೇರೆ ಯಾವುದು ಬೇರೆ ಮಾತನಾಡ್ರಂಗಿಲ್ಲ ಅವರು. ಓಕೆ, ಸರ್ವಿಸ್ ಅಂದರೆ ಅವ್ರ ಸಂಕಲ್ಪ ಕೂಡ ಏನಿರ್ತದೆ, ಬೇರೆ ಯಾವುದ್ರದ್ದು ಇರಲ್ಲ, ಓನ್ಲಿ ಸರ್ವಿಸ್ ಇರ್ತದೆ. ऐसे सर्विसेबल और कोई सबूत बना सकते हैं. सर्विस केवल मुख की ही नहीं लेकिन सर्व कर्म इंद्रियां सर्विस करने में तत्पर हो. ಬರೀ ಮುಖದಿಂದ ಸರ್ವಿಸ್ ಅಲ್ಲ, ನಿಮ್ಮ ಪ್ರತಿ ಕರ್ಮ ಇಂದ್ರಿಯಗಳು ಸರ್ವಿಸ್ ಮಾಡುವುದರಲ್ಲಿ ಬಿಸಿ ಇರಬೇಕು. ಜೈಸೆ ಮುಖ ಬಿಸಿ ಹೋತಾ ಹೇ ವೈಸೆ ಮಸ್ತಿಷ್ಕ ನಯನ ಸರ್ವಿಸ್ ಮೇ ಬಿಜಿ ಹೋ. ಹೇಗೆ ಮುಖ
ಬ್ಯುಸಿ ಇದೆ ಅಂದ್ಕೊಡ್ರಿ, ಬಾಯಿ ಬ್ಯುಸಿ ಇದೆ, ಮಸ್ತಿಷ್ಕವೂ ಕೂಡ ಬ್ಯುಸಿ ಆಗಬೇಕಲ್ಲಿ, ನಯನ ಕೂಡ ಸರ್ವಿಸ್ ಮಾಡಬೇಕು, ನಿಮ್ಮ ಕಣ್ಣುಗಳು ಸರ್ವಿಸ್ ಮಾಡಬೇಕು. सर्व प्रकार की सर्विस कर, सर्विस का सबूत निकालना है. एक प्रकार की सर्विस से सबूत नहीं निकलता, सिर्फ सराहना करते हैं, चाहिए सबूत. तो सबूत देने लिए सर्व प्रकार की सर्विस में सदा तत्पर रहना है. सर्विस से बल जितना होगा वैसा आप समान बनाएगा, फिर बाप समान बनाएगा. अच्छा ಅಂತ ಬಾಬಾ ನಾವೆಲ್ಲ ಮಕ್ಕಳನ್ನು ಅತ್ಯಂತ ಸಮೀಪದಲ್ಲಿ ಕರೆದು ಒಂದೊಂದು ಮುದ್ದು ಮುದ್ದಾದ ಪವರ್ಫುಲ್ ಫರಿಷ್ಠೆಗಳಿಗೆ, ಜಾಗೃತ ಅವಸ್ಥೆಯಲ್ಲಿರುವ ಫರಿಷ್ಠೆಗಳನ್ನು ಕರಿತಾ ಇದ್ದಾರೆ. ಎದುರುಗಡೆ ವಿಶೇಷ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಅವರ ವರದ ಹಸ್ತದ ಬೆರಳಿನಿಂದ ನಮ್ಮ ಮಸ್ತಕಕ್ಕೆ ಟಚ್ ಮಾಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್, ಎಲ್ಲರೂ ಪಡೀರಿ, ಆ ಒಂದು ಸ್ಪರ್ಶವನ್ನು ಅನುಭವ ಮಾಡಿ, ಪರಮಾತ್ಮ ಸ್ಪರ್ಶವನ್ನು. ಬಾಪ್ದಾದ ನಾವೆಲ್ಲ ಮಕ್ಕಳನ್ನ ಸಮೀಪದಲ್ಲಿ ಕರೆದು ತನ್ನ ವರದ ಹಸ್ತದ ಬೆರಳಿನಿಂದ ನಮ್ಮ ಮಸ್ತಕವನ್ನು ಟಚ್ ಮಾಡ್ತಾ ಅಲ್ಲೊಂದು ತಿಲಕವನ್ನು ಇಡ್ತಾ ಇದ್ದಾರೆ. ಇಡ್ತಾ ವಿಜಯ್ ಭವ, ವಿಜಯ್ ಭವ ಎನ್ನುತ್ತಿದ್ದಾರೆ. ಮತ್ತು ನಾವೆಲ್ಲ ಮಕ್ಕಳ ಕೊರಳಲ್ಲಿ ರಕ್ಷಕ ಕವಚವನ್ನು ಹಾಕ್ತಾ ಇದ್ದಾರೆ, ರಕ್ಷಕ ಕವಚ. ಮತ್ತು ನಮ್ಮೆಲ್ರಿಗೂ ಪವಿತ್ರತೆಯ ಬ್ಯಾಡ್ಜ್, ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ. ಕೈಯಲ್ಲಿ ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೊಡಿಸ್ತಾ ಇದ್ದಾರೆ. ಮತ್ತು ಕೈಯಲ್ಲಿ ಸ್ವದರ್ಶನ ಚಕ್ರದ ಬ್ರಾಸ್ಲೆಟ್, ಗೋಲ್ಡನ್ ಬ್ರಾಸ್ಲೆಟ್ ಕಟ್ತಾ ಇದ್ದಾರೆ. ಅಮೃತವನ್ನು ಕುಡಿಸ್ತಾ ಅಮರ ಭವ, ಅಮರ ಭವ, ಅಮರ ಭವದ ವರದಾನವನ್ನು ಕೊಡ್ತಾ ವಿದಾಯಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ನಮಸ್ತೆ ಧನ್ಯವಾದಗಳನ್ನ ಅರ್ಪಿಸುತ್ತೆ. ನಾನಾತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಮೃಕುಚಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ ಗುಡ್ ಮಾರ್ನಿಂಗ್, ಗೋಲ್ಡನ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್, ನಮಸ್ತೆ. ತಮ್ಮ ಪ್ರತಿ ಸಂಕಲ್ಪದಲ್ಲಿ ಸಿದ್ಧಿಯೇ ಸಿದ್ಧಿ ಪ್ರಾಪ್ತಿಯಾಗುತ್ತಿದೆ. ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯೇ ಸಫಲತೆ ಪ್ರಾಪ್ತಿಯಾಗುತ್ತಿದೆ. ನಿರ್ವಿಘ್ನವಾಗಿದ್ದೇವೆ. ಸದಾ ಪರಮಾತ್ಮ ನಮ್ಮೆಲ್ಲರ ಜೊತೆಗಿದ್ದಾರೆ. ಓಂ ಶಾಂತಿ. ಓಂ ಶಾಂತಿ.